ಓಕೆ ನೋಡಿ, ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವೇನು ಮಾಡ್ತಾ ಇದ್ವಿ? ಸರ್ವಮಂಗಳ ಇದ್ದೀರಾ? ನೋಡಿ, ಜುಲೈ 2018 ಪಾರ್ಟ್ ಡಿ ಮತ್ತು ಪಾರ್ಟ್ ಎ ಮಾಡಿದ್ವಿ ಅಂತ, ಹೌದಾ? ಎಸ್ ಸರ್. ಓಕೆ ನೋಡಿ, ಈಗ ಪಾರ್ಟ್ ಬಿ ಗೆ ಸಂಬಂಧಪಟ್ಟಂತ ಕೆಲವು ಕ್ವಶನ್ಸ್ ನೋಡೋಣ, ಡಿಸ್ಕಸ್ ಮಾಡೋಣ ಇವತ್ತು. ಓಕೆನಾ? ನಿನ್ನೆದು ಕಂಟಿನ್ಯೂಷನ್ ಇದು ಪಾರ್ಟ್ ನೋಡಿ 2 ಮಾರ್ಕ್ಸ್ ಕ್ವಶನ್ ಪಾರ್ಟ್ ಬಿ ಅಂತ ಬರ್ಕೊಡ್ರಿ. ಸೊ ಎಷ್ಟು ಕ್ವಶನ್ಸ್ ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ ನೋಡ್ರಿ, ಅಲ್ಲಿ ನಂಬರ್ ಹಾಕಿದ್ರಲ್ಲ 11, 12 ಅಂತ, ನೀವು 1, 2, 3, 4 ಅಂತ ಕೊಡ್ರಿ. ಓಕೆನಾ? 6 ಕ್ವಶನ್ಸ್. ಸರ್ವಮಂಗಳ ಹೋದ್ರಿ, ಆರಾಮಿದ್ದೀರಾ? ಎಸ್ ಸರ್. ಹಾ, ಕಾಣಿಸ್ತೈತಾ? ಎಸ್ ಸರ್. ಹೋದ್ರಿ, ಕ್ವಶನ್ಸ್ ಹೋದ್ರಿ. Define binary operation on a set. Verify whether the operations are defined on Q set of rational numbers by A star B is equal to AB plus 1 for all A comma B belongs to Q is binary or not. ಹಾ, ಓಕೆ. ನೆಕ್ಸ್ಟ್ ಕ್ವಶನ್. Write tan inverse of square root 1 minus cos x divided by 1 plus cos x, comma 0 less than x less than x is greater than 0 less than pi in the simplest form. ಓಕೆ. Find the value of cos inverse of cos 13 pi by 6. ಹಾ, ನೆಕ್ಸ್ಟ್. If the area of the triangle with vertices 2, -6, 5, 4 and k, 4 is 35 square units, then find the value of k using determinants. ಹಾ, Find dy by dx, if y is equal to secant inverse of 1 divided by 2x square minus 1, x is greater than 0 less than 1 by root 2. ಕಂಡೀಷನ್ ಅದು. ಓಕೆ, ಬರ್ಕೊಳ್ತಾ ಇದ್ದೀರಾ? ಇನ್ನೊಂದು ಕ್ವಶನ್ ಇದೆ. ಡಿಫ್ರೆನ್ಶಿಯೇಟ್ sin x ಹೋಲ್ ಟು ದಿ ಪವರ್ ಆಫ್ Cos x with respect to sin x. x ಹೋಲ್ ಟು ದಿ ಪವರ್ ಆಫ್ cos x ವಿತ್ ರೆಸ್ಪೆಕ್ಟ್ ಟು x. ಓಕೆನಾ? ನೋಡ್ರಿ, ಪಾರ್ಟ್ ಬಿ. ಓಕೆನಾ? ಪಾರ್ಟ್ ಬಿ ಅಂತ ಬರ್ಕೊಳ್ರಿ. ಬ್ರಾಕೆಟ್ ಅಲ್ಲಿ ಆನ್ಸರ್ ಏನಿ 10 ಕ್ವಶನ್ಸ್ ಅಂತ ಬರ್ಕೊಂಡು ನೀವು ಇದನ್ನ ಸ್ಟಾರ್ಟ್ ಮಾಡ್ರಿ. ಈಗ ಆಲ್ರೆಡಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದೀರಲ್ಲ. ಸೊ ವಿ ಹ್ಯಾವ್ ಗಾಟ್ 6 ಕ್ವಶನ್ಸ್ ಅಲ್ವಾ? Yes sir. ಹಾ, ನಮಗೆ ಆಲ್ರೆಡಿ 6 ಕ್ವಶನ್ಸ್ ಇಲ್ಲಿ ಸಿಗ್ತಾ ಇದೆ ಪಾರ್ಟ್ ಫಸ್ಟ್ ಗೆ ಸಂಬಂಧಪಟ್ಟ ಹಾಗೆ. ಸೊ ನಿನ್ನೆ ನಾವು ಏನ್ ಮಾಡಿದ್ವಿ ಹೇಳ್ರಿ, ಕ್ಲಾಸ್ ನೋಡ್ರಿ. ಪಾರ್ಟ್ ಎ ಗೆ ಸಂಬಂಧಪಟ್ಟಂತ 1 ಮಾರ್ಕಿಂಗ್ ಕ್ವಶನ್, ಆಮೇಲೆ ಪಾರ್ಟ್ ಡಿ ಗೆ ಸಂಬಂಧಪಟ್ಟಿದ್ದು ಮತ್ತೆ ಪಾರ್ಟ್ ಇ ಗೆ ಸಂಬಂಧಪಟ್ಟಿದ್ದು ಮಾಡಿದ್ವಲ್ವಾ, ಇಷ್ಟು ಸಾಲ್ವ್ ಮಾಡಿದ್ವಿ ನಾವು. ಸೊ ಇವತ್ತಿನ ಕ್ಲಾಸ್ ಈಗ ಯಾರು ಜಾಯ್ನ್ ಆಗಿದ್ರೆ ನೋಡ್ಕೊಳ್ರಿ. ಧನುಶ್ರೀ ಇದ್ದೀರಾ? ತರನ್ನು? ಎಸ್ ಸರ್. ಎಷ್ಟು ಕ್ವಶನ್ ಬರ್ಕೊಂಡ್ರೆ ನೀವು? 5th one ಬರೀತಾ ಇದ್ದೀನಿ ಸರ್. ಹಾ, ಒನ್ ಟು 3, 4, 5, 6 ಅಂತ ಹಂಗೆ 1, 2, 3, 4, 5, 6 ಅಂತ ಕಂಟಿನ್ಯೂ ಕೊಡಿ ನಂಬರ್. ಅಲ್ಲಿ 11, 12 ಅಂತಿದೆ, ಅದು ಕಂಟಿನ್ಯೂಷನ್ ಬಂದಾರ ಅವರು ಪಾರ್ಟ್ ಎ ಇಂದ. ಸೊ ಯು ಗಿವ್ ಸಪರೇಟ್ಲಿ 1, 2, 3, 4, 5, 6 ಅಂತ ಕೊಡ್ರಿ. ಆಯ್ತಾ? Yes. ನೋಡಿ, 15ನೇ ನಂಬರ್ ಇದೆಯಲ್ಲ ಇಲ್ಲಿ. ಫೈಂಡ್ dy by dx ಇಫ್ y ಈಕ್ವಲ್ secant ಇನ್ವರ್ಸ್ ಆಫ್ ಬ್ರಾಕೆಟ್ ಅಲ್ಲಿ 1 by 2x square minus 1 ಅಂತ ಇದೆ. ಇದಿಷ್ಟು ಕಂಡೀಷನ್. ಇದು ಏತಲ್ಲ, x is greater than 0 less than 1 by root 2 ಅಂತ ಇದೆಯಲ್ಲ, ಇದು ಕಂಡೀಷನ್. x ಅಷ್ಟ್ರ ಒಳಗಡೆ ಇದ್ರೆ ಇದು ಎಕ್ಸ್ಪ್ರೆಷನ್ ವ್ಯಾಲಿಡ್ ಆಗುತ್ತೆ ಅಂತ. ಸೊ ಅದನ್ನ ನಾವೇನ್ ಮಾಡ್ಬೇಕು, ಡೆರಿವೇಟಿವ್ ಕಂಡುಹಿಡಿಬೇಕು. ಅದಕ್ಕೆ ಸಬ್ಸ್ಟಿಟ್ಯೂಷನ್ ಅಂತ ಮಾಡಬೇಕು. ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಚಾಪ್ಟರ್ ಸಂಬಂಧಪಟ್ಟ ಪ್ರಶ್ನೆ ಅದು. ಸೊ 16th ಡಿಫ್ರೆನ್ಶಿಯೇಟ್ sin x ಹೋಲ್ ಟು ದಿ ಪವರ್ ಆಫ್ cos x ವಿತ್ ರೆಸ್ಪೆಕ್ಟ್ ಟು x. ಆಯ್ತಾ? ಸ್ಕ್ರೀನಿಗೆ ಬರಲಾ? ಎಸ್ ಸರ್. ಸರ್ವಮಂಗಳ
ಬರ್ಕಂತಿದ್ದೀನಿ ಸರ್ ಇನ್ನು ಎಷ್ಟನೇದಕ್ಕೆ ಬಂದ್ರಿ ಈಗ 15th 15th. ಫೈನ್ dy by dx if y equals ಓಕೆ ನೋಡಿ ಅದು ಜೂಮ್ ಮಾಡ್ತೀನಿ. ಸೀಕ್ಯಾಂಟ್ ಇನ್ವರ್ಸ್ ಅಂತ ಇದೆ. ಸೀಕ್ಯಾಂಟ್ ಇನ್ವರ್ಸ್ ಆಫ್ 1/2x² - 1 ಡಿನಾಮಿನೇಟರ್ 2x ಮೀನ್ಸ್ 1 ಅದು. ಆಮೇಲೆ ಲಾಸ್ಟ್ ನೋಡಿ ಡಿಫ್ರೆನ್ಶಿಯೇಟ್ sin x ಹೋಲ್ ಟು ದಿ ಪವರ್ ಆಫ್ cos x ವಿತ್ ರೆಸ್ಪೆಕ್ಟ್ ಟು x ಅಂತ ಇದೆ. ಸೊ ನಮಗೆ ನೋಡ್ರಿ 2 ಮಾರ್ಕ್ಸ್ ಅಂತ ಅಂದಾಗ ಕ್ವಶನ್ ಕರೆಕ್ಟ್ ಆಗಿ ಓದ್ಕೋಬೇಕು. ನೀವು ಸೊಲ್ಯೂಷನ್ ಸ್ಟಾರ್ಟ್ ಮಾಡ್ತಿರಲ್ಲ ರಿಕ್ವೈರ್ಡ್ ಸ್ಟೆಪ್ಸ್ ಅಷ್ಟೇ ಬರೀಬೇಕು. ರಫ್ ವರ್ಕ್ ಎಲ್ಲ ಒಂದು ಲೈನ್ ಹಾಕೊಳ್ರಿ. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನಿಮ್ಗೆ ಏನ್ ರಫ್ ವರ್ಕ್ ನೀಡೆಡ್ ಇದೆ ಅದನ್ನೆಲ್ಲ ನೀವು ಮಾಡ್ಬೇಕು. ಅರ್ಥ ಆಯ್ತಾ? ಎಸ್ ಸರ್. ಹಾ ನೋಡಿ ನಮಗೆ ರಿಕ್ವೈರ್ಡ್ ಸ್ಟೆಪ್ ನೆಸಸರಿ ಏನಿದೆಯಲ್ಲ ಅಷ್ಟು ಬರೀಬೇಕು ಅಷ್ಟೇ. ಓಕೆ ಫಸ್ಟ್ ನೋಡ್ಕೊಳ್ರಿ ಪಾರ್ಟ್ ಬಿ ಅಂತ ಬರ್ಕೊಳ್ರಿ. ಆಯ್ತಾ? ಎಸ್ ಸರ್. ಧನುಶ್ರೀ ಇದಾರಾ? ಇಲ್ಲ, ಸರ್ವಮಂಗಳ ತರನಮ್ ಇಬ್ಬರಿದ್ದಾರೆ. ಮತ್ತೆ ಯಾರ್ಯಾರು ನೋಡೋಣ. ಸ್ಕ್ರೀನ್ ಬರ್ತೀನಿ. ಲೆವೆಂತ್ ನೋಡ್ರಿ ಎರಡು ಕ್ವಶನ್ ಕಂಬೈನ್ ಇದೆ ಅಲ್ವಾ? 11th ಅಲ್ಲಿ ಆಕ್ಚುಲಿ ಎರಡಿದೆ ಕ್ವಶನ್ಸ್. ಡಿಫೈನ್ ಬೈನರಿ ಆಪರೇಷನ್ ಅಲ್ವಾ? ಬೈನರಿ ಆಪರೇಷನ್ ಆನ್ ಎ ಸೆಟ್. ಅದಾದ್ಮೇಲೆ ವೆರಿಫೈ ವೆದರ್ ದ ಆಪರೇಷನ್ ಸ್ಟಾರ್ ಡಿಫೈನ್ಡ್ ಆನ್ ಕ್ಯೂ ಸೆಟ್ ಆಫ್ ರಾಷನಲ್ ನಂಬರ್ಸ್ ಬೈ ಎ ಸ್ಟಾರ್ ಬಿ ಎ ಬಿ ಪ್ಲಸ್ 1 ಫಾರ್ ಆಲ್ ಎ ಬಿ ಬಿಲಾಂಗ್ಸ್ ಕ್ಯೂ ಇಸ್ ಬೈನರಿ. ನೋಡ್ರಿ ಎರಡು ಕ್ವಶನ್ ಕಂಬೈನ್ ಆಗಿದೆ. ಒಂದು ಡೆಫಿನೇಷನ್ ಬರೀಬೇಕು, ಇನ್ನೊಂದು ಅದು ಬೈನರಿ ಆಗಿದೆಯೋ ಇಲ್ಲೋ ಅಂತ ಟೆಸ್ಟ್ ಮಾಡ್ಬೇಕು ಅಷ್ಟೇ. ಕರೆಕ್ಟಾ? ಸ್ಕ್ರೀನಿಗೆ ಬರಲ್ಲ ಈಗ? ಎಸ್ ಸರ್. ಅರ್ಥ ಆಗ್ತಿದೆಯಾ? 11th ಕ್ವಶನ್ ಅಬ್ಸರ್ವ್ ಮಾಡೋ ಕೇರ್ಫುಲ್ ಆಗಿ. ಡೆಫಿನೇಷನ್ ಬರೆದು ಬೈನರಿ ಆಗಿದೆ ಇಲ್ಲೋ ಅಂತ ಟೆಸ್ಟ್ ಮಾಡ್ಬೇಕು. ಓಕೆನಾ? ಅಲ್ಲಿ ಡೆಫಿನೇಷನ್ 1 ಮಾರ್ಕ್ ಪ್ಲಸ್ ನೀವು ಬೈನರಿ ಚೆಕ್ ಮಾಡಿ ಏನ್ ಮಾಡ್ತೀರಲ್ಲ ಅದಕ್ಕೆ 1 ಮಾರ್ಕ್, ಅದು 2 ಮಾರ್ಕ್ಸ್ ಆಗುತ್ತೆ. ಎಷ್ಟು ಜನ ಇದ್ದೀರಿ? ಓಕೆ 16 ಜನ ಇದ್ದಾರೆ. ಸಾನಿಯಾ ಇದಾರಾ? ಓಕೆ ನೋಡಿ ಬೈನರಿ ಆಪರೇಷನ್ ಅಲ್ವಾ ಕೇಳಿರೋದು? ಡೆಫಿನೇಷನ್ ಬರೆಯೋಣ. ಬೈನರಿ ಆಪರೇಷನ್ ನೋಡಿ, ಬೈನರಿ ಆಪರೇಷನ್ ಅಂತ ಯಾವ್ದನ್ನ ಕರಿತೀವಿ ಅಂದ್ರೆ ನೀವು ಮತ್ತೆ ಸ್ಟಾರ್ ಈಸ್ ಬೈನರಿ ಆಪರೇಷನ್ ಅಂತ ಬರಿಬೇಡ್ರಿ. ಸೊ ಏನಂತ ಹೇಳ್ಬೇಕು? ಬೈನರಿ ಆಪರೇಷನ್ ಅಂತಂದ್ರೆ ಅದು ಕೂಡ ಒಂದು ಫಂಕ್ಷನ್ ಬರಿತೀವಿ ನೋಡ್ರಿ. ಬೈನರಿ ಆಪರೇಷನ್ ಸ್ಟಾರ್ ಯಾವ್ದಾದ್ರು ಒಂದು ಸೆಟ್ ಮೇಲೆ ಡಿಫೈನ್ ಮಾಡ್ತಿದ್ದಾನೆ ನಾವು ಆನ್ ದ ಸೆಟ್. ಕರೆಕ್ಟಾ? ಕರೆಕ್ಟಾ? ಎಸ್ ಸರ್. ಆನ್ ದ ಸೆಟ್ ಎ ಯಾವ್ದೋ ಒಂದು ಜನರಲ್ ಆಗಿ ಆನ್ ದ ಸೆಟ್ ಎ ಅದು ಕೂಡ ಫಂಕ್ಷನ್ ಇಸ್ ಎ ಫಂಕ್ಷನ್. ನೋಟ್ಸ್ ಯಾರು ಓದಿದ್ರೆ ಕ್ಲೀನ್ ಗೊತ್ತಾಗುತ್ತೆ ನಿಮಗೆ. ಇಸ್ ಎ ಫಂಕ್ಷನ್ ಎಲ್ಲಿಂದ ಎಲ್ಲಿಗೆ? ಇಸ್ ಎ ಫಂಕ್ಷನ್ ಸ್ಟಾರ್ ಫ್ರಮ್ ಎಲ್ಲಿಂದ ಎಲ್ಲಿಗೆ ಅಂತಂದ್ರೆ ಎ ಕ್ರಾಸ್ ಎ ಟು ಎ. ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ರಿ. ನೋಡ್ರಿ, ಎ ಬೈನರಿ ಆಪರೇಷನ್ ಸ್ಟಾರ್ ಆನ್ ದ ಸೆಟ್ ಎ ಇಸ್ ಎ ಫಂಕ್ಷನ್ ಸ್ಟಾರ್ ಫ್ರಮ್ ಎ ಕ್ರಾಸ್ ಎ ಟು ಎ. ಅರ್ಥ ಆಯ್ತಾ? ಇಷ್ಟು ಇದು 1 ಮಾರ್ಕ್ ಇದು. ಮತ್ತೆ ನೆಕ್ಸ್ಟ್ ಇನ್ನೊಂದು ಏನ್ ಕೊಟ್ಟಿದ್ದಾರೆ ಅವರು ಅದನ್ನ ನೋಡೋಣ. ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು ಏನ್ ಕೊಟ್ಟಿದ್ದಾರೆ? ಎ ಬಿ ಪ್ಲಸ್ 1. ಇಲ್ಲಿ ಎ ಮತ್ತೆ ಬಿ ಗಳೇನು? ರ್ಯಾಷನಲ್ ನಂಬರ್ಸ್, ಅಂದ್ರೆ ಎ ಬಿ ಬಿಲಾಂಗ್ಸ್ ಟು ಕ್ಯೂ. ಹಾಗಾದ್ರೆ ಇದು ಬೈನರಿ ಆಗತ್ತಾ ಅಂತ ಕೊಟ್ಟಿದಾರಲ್ವಾ? ಸೊ ನಾವು ಯಾವುದೇ ಎರಡು ರ್ಯಾಷನಲ್ ನಂಬರ್ಸ್ ತಗೊಂಡು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೊ ನಮಗೆ ಇನ್ನೊಂದು ರ್ಯಾಷನಲ್ ನಂಬರ್ ಬಂದೇ ಬರುತ್ತೆ ಅಲ್ವಾ? ಬರ್ತತೋ ಇಲ್ಲ? ಎಸ್ ಸರ್. ಫಾರ್ ಎಕ್ಸಾಂಪಲ್ ನೀವು ನೋಡೋಣ ಸರಿ, 2 ಸ್ಟಾರ್ 3 ತಗೊಳ್ಳೋಣ. ಯಾವ್ದಾದ್ರು ತಗೊಳ್ರಿ ನೀವು, ಎನಿ 2 ರ್ಯಾಷನಲ್ ನಂಬರ್ಸ್. ಓಕೆ 2 ಸ್ಟಾರ್ 3 ತಗೊಂಡಿದೀನಿ. ಅಲ್ಲಿಗೆ ಏನ್ ಬಂತಿದ್ದು? 2 × 3 + 1. ಅಲ್ಲಿಗೆ 6 + 1 ಏನಾಯ್ತು? ಅಲ್ಲಿ 7 ಆಯ್ತಾ? 7 ಕೂಡ ರ್ಯಾಷನಲ್ ನಂಬರ್ ತಾನೆ 7. therefore star is ಬೈನರಿ. ಬರಿತಾ ಇದೀರಾ? ಹಾಗಾದ್ರೆ ಯಾವುದೇ ಎರಡು ರ್ಯಾಷನಲ್ ನಂಬರ್ಸ್ ತಗೊಂಡ್ರು ಕೂಡ ನಮಗೆ ಬರ್ತಕ್ಕಂಥ ಔಟ್ಪುಟ್ ಕೂಡ ರ್ಯಾಷನಲ್ ನಂಬರ್ ಆಗಿರುತ್ತೆ. therefore ಅದು ಬೈನರಿ ಆಯ್ತು. ಸೊ ಇದು ನಮ್ಮ ಫಸ್ಟ್ ಪಾರ್ಟ್ ಬಿ ನಲ್ಲಿ ಇರ್ತಕ್ಕಂಥ ಮೊದಲನೇ ಕ್ವಶನ್ಗೆ ಆನ್ಸರ್ ಆಗಿರ್ಬೇಕು. ಆಯ್ತಾ? ಎಸ್ ಸರ್. ಎಸ್ ಸರ್. ಓಕೆ ನೆಕ್ಸ್ಟ್ ಕ್ವಶನ್ ಬರೋಣ. ಏನಂತ ಕೊಟ್ಟಿದ್ರಪ್ಪ? ಕನ್ಸಿಡರ್. ಏನ್ ಎಕ್ಸ್ಪ್ರೆಷನ್ ಕೊಟ್ಟಿದ್ರು ನೋಡೋಣ. ಏನ್ ಕೊಟ್ಟಿದ್ರು ಹೇಳ್ರಿ? ಅದು ಟ್ಯಾನ್ ಇನ್ವರ್ಸ್ ಅಲ್ವಾ? ಟ್ಯಾನ್ ಇನ್ವರ್ಸ್ ಆಫ್ ನೋಡಿ ಬ್ರಾಕೆಟ್ ಅಲ್ಲಿ ಏನಿತ್ತು?
ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಕಾಸ್ ಎಕ್ಸ್ ಓಕೆನಾ 1 ಮೈನಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ಅಂತ ಇತ್ತು. ಇದನ್ನ ಸಿಂಪ್ಲೆಸ್ಟ್ ಫಾರ್ಮ್ ನಲ್ಲಿ ಬರೀರಿ ಅಂತ ಇತ್ತು. ಹಾಗಾದ್ರೆ ನಾವು ಇದನ್ನ ಆಲ್ರೆಡಿ ರಿಪೀಟ್ ಮಾಡಿದೀವಿ ಒಂದ್ಸರಿ. ಯಾರ್ಯಾರು ಅರ್ಥ ಆಗಿಲ್ಲ ಅಂದ್ರೆ ನೋಡ್ಕೊಡ್ರಿ. ಟ್ಯಾನ್ ಇನ್ವರ್ಸ್ ಆಫ್ ಸ್ಕ್ವೇರ್ ರೂಟ್ ಆಫ್ ಓಕೆ 1 ಮೈನಸ್ ಕಾಸ್ ಎಕ್ಸ್ ಅಂತಂದ್ರೆ 1 ಮೈನಸ್ ಕಾಸ್ ಎಕ್ಸ್ ಗೆ ಫಾರ್ಮುಲಾ ಯೂಸ್ ಮಾಡೋಣ, ಹಾಫ್ ಆಂಗಲ್ ಫಾರ್ಮುಲಾ. ಸೊ 1 ಮೈನಸ್ ಕಾಸ್ ಎಕ್ಸ್ ಹೆಂಗ್ ಬರೀತೀರಿ ನೀವು? 2 ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 ನಾ ಡಿವೈಡೆಡ್ ಬೈ ಆಮೇಲೆ 1 ಪ್ಲಸ್ ಕಾಸ್ ಎಕ್ಸ್ ಹೆಂಗ್ ಬರೀತೀವಿ ನಾವು? 2 ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಕರೆಕ್ಟಾ? Yes, sir. ನೋಡ್ಕೊಳ್ರಿ 1 ಮೈನಸ್ ಕಾಸ್ ಎಕ್ಸ್ ಫಾರ್ಮುಲಾ ಏನು? 2 ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 ಆಮೇಲೆ 1 ಪ್ಲಸ್ ಕಾಸ್ ಎಕ್ಸ್ ಫಾರ್ಮುಲಾ 2 ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಹಾಫ್ ಆಂಗಲ್ ಫಾರ್ಮುಲಾ. ಸೊ ಈಗ ಸ್ಕ್ವೇರ್ ರೂಟ್ ಒಳಗಡೆ 2 ಕ್ಯಾನ್ಸಲ್ ಆಯ್ತು. ಸೊ ಏನ್ ಉಳಿತು ನನಗೆ ನೋಡ್ರಿ, ಟ್ಯಾನ್ ಇನ್ವರ್ಸ್ ಹಂಗೆ ಬರೆಯೋಣ. ಟ್ಯಾನ್ ಇನ್ವರ್ಸ್ ಆಫ್ ಓಕೆ ವಾಟ್ ಎವರ್ ದ ಕ್ವಾಂಟಿಟಿ ಇನ್ಸೈಡ್ ನೋಡ್ರಿ, ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 ಇದು ಆಂಗಲ್ ಇದು ಎಕ್ಸ್ ಬೈ 2 ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಅಂದ್ರೆ ಟ್ಯಾನ್ ಸ್ಕ್ವೇರ್ ಆಯ್ತು. ಅಂದ್ರೆ ಸ್ಕ್ವೇರ್ ರೂಟ್ ಒಳಗಡೆ ಸ್ಕ್ವೇರ್ ರೂಟ್ ಆಫ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಬೈ 2 ಆಯ್ತು. ಅಲ್ಲಿಗೆ ಟ್ಯಾನ್ ಇನ್ವರ್ಸ್ ಆಫ್ ಸೊ ಸ್ಕ್ವೇರ್ ರೂಟ್ ಒಳಗಡೆ ಮತ್ತೊಂದು ಸ್ಕ್ವೇರ್ ಇರೋದ್ರಿಂದ ಸ್ಕ್ವೇರ್ ರೂಟ್ ಒಳಗಡೆ ಸ್ಕ್ವೇರ್ ಇರೋದ್ರಿಂದ ಸೊ ಇವೆರಡು ಇದ್ದಾಗ ನಮ್ಗೆ ಏನ್ ಬರ್ಬೇಕು? ಟ್ಯಾನ್ ಅಷ್ಟೇ ಉಳಿಸುತ್ತೆ, ಟ್ಯಾನ್ ಎಕ್ಸ್ ಬೈ 2. ಅಲ್ಲಿಗೆ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಎಕ್ಸ್ ಬೈ 2 ಅಂದ್ರೆ ಐ ಟು ರೈಟ್ ದ ಆಂಗಲ್. ಇದು ನಮ್ಮ ಸಿಂಪ್ಲೆಸ್ಟ್ ಫಾರ್ಮ್. ಅರ್ಥ ಆಯ್ತಾ? Yes, sir. ಓಕೆನಾ? ಬರ್ಕೊಳ್ರಿ ಎಲ್ಲ. ಸೊ ಪ್ರಾಪರ್ಟಿ ಪ್ರಕಾರ ನೆಕ್ಸ್ಟ್ ಕ್ವಶನ್ ಹೋಗೋಣ. ಮೂರನೇ ಕ್ವಶನ್ ಏನಂತ ಹೇಳಿದ್ರೆ ಹೇಳ್ರಿ ಇಲ್ಲಿ, ಫೈಂಡ್ ದ ವ್ಯಾಲ್ಯೂ ಆಫ್ ಏನಂತ ಹೇಳಿದ್ರೆ ಕಾಸ್ ಇನ್ವರ್ಸ್ ಆಫ್ ಬರೀತೀನಿ ನೋಡ್ರಿ, ಕಾಸ್ ಇನ್ವರ್ಸ್ ಆಫ್ ಕಾಸ್ 13 ಪೈ ಬೈ 6 ಅಂತ ಕೊಟ್ಟಿದ್ದಾರೆ. ಸರಿ ಬರೀನಾ 13 ಪೈ ಬೈ 6. 13 ಪೈ ಬೈ 6 ಅಂದ್ರೆ ನೀವು ಆಂಗಲ್ ಕನ್ವರ್ಟ್ ಮಾಡ್ಕೊಂಡ್ರೆ ಇಲ್ಲ ಹಂಗೆ ಬರೀಬಹುದು. ಆಯ್ತು ಬಿಡ್ರಿ, 13 ಇಂಟು 30 ಅಲ್ವಾ? 5 ಬೈ 6 ಅಂದ್ರೆ 30 ತಾನೆ. ಅಲ್ಲಿಗೆ ಇದು ಎಷ್ಟಾಯ್ತು? 390 ಡಿಗ್ರಿನ ಕಾಸ್ 390 ಡಿಗ್ರಿ. ಸರ್ವಮಂಗಳ ಕರೆಕ್ಟ್ ಇದೆಯಾ? Yes, sir. ಸರಿ ಅಲ್ವಾ? ಕಾಸ್ 360 ಆಯ್ತಾ? ಇದನ್ನ ಕನ್ವರ್ಟ್ ಮಾಡೋಣ ಈಗ. ಇದು ನಮ್ಮ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಸೇರಿಲ್ಲ. ಇದು ಅಬ್ಸರ್ವ್ ಮಾಡ್ರಿ, ಇದು 390 ಡಿಗ್ರಿ ಐತಲ್ವಾ? 390 ಡಿಗ್ರಿ ಡಸ್ ನಾಟ್ ಬಿಲಾಂಗ್ಸ್ ಟು ಈ ಕಾಸ್ ಇನ್ವರ್ಸ್ ಇಂದ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಏನು? ಕ್ಲೋಸ್ಡ್ ಇಂಟರ್ವಲ್ 0 to 180 ತಾನೆ, ಕರೆಕ್ಟಾ? Yes, sir. ಈ 390 ಡಿಗ್ರಿ ಅಂತಂದ್ರೆ ನಮ್ಮ ಇಂಟರ್ವಲ್ ಸೇರಿಲ್ಲ ಇದೆ. ಸೊ ಹಾಗಾಗಿ ಏನ್ ಮಾಡ್ಬೇಕು? ಇದನ್ನ ಕನ್ವರ್ಟ್ ಮಾಡ್ಬೇಕು. ಸೊ ನೋಡೋಣ, ಕಾಸ್ ಇನ್ವರ್ಸ್ ಹೊರಗಡೆ ಏನಿದೆ? ಕಾಸ್ ಇನ್ವರ್ಸ್ ಆಫ್ ನೋಡ್ಕೊಡ್ರಿ, ಕಾಸ್ 390 ಡಿಗ್ರಿ ಅಂತ ಐತೆ. ಹೆಂಗ್ ಬರೀತೀರಿ ಹೇಳ್ರಿ? ಕಾಸ್ ಆಫ್ 390 ಡಿಗ್ರಿ ಅಂದ್ರೆ ಹೆಂಗ್ ಬರೀತೀರಿ? 360 ಪ್ಲಸ್ 30 ಅಂತ ಬರೀಬೋದಾ? Yes, sir. ಸರಿ ಆಯ್ತಾ? 360 ಪ್ಲಸ್ 30 ಅಂದ್ರೆ 390 ಆಗ್ತದೆ. ಈಗ ASCC ರೂಲ್ ಪ್ರಕಾರ ನಮ್ಗೆ ಏನಾಗ್ತದೆ ಹೇಳ್ರಿ? ಅದು 360 ಪ್ಲಸ್ 30 ಅಂತಂದ್ರೆ ಎಷ್ಟು ಕ್ವಾಂಟಿಟಿ ಬಂತು? ಕಾಸ್ ಇನ್ವರ್ಸ್ ಆಫ್ ಓಕೆ ನೋಡೋಣ 360 ಇದ್ರಲ್ಲ. ಎಸ್ ವರುಣ್ ಕುಮಾರ್, ASCC ರೂಲ್ ಪ್ರಕಾರ ನೋಡೋಣ ನೋಡಿ. 360 ಪ್ಲಸ್ ಅಂದ್ರೆ ಈಗ ಒಂದ್ ರೌಂಡ್ ಫುಲ್ 360 ಅಲ್ವಾ? 360 ಪ್ಲಸ್ ಅಂತಂದ್ರೆ ಮತ್ತೆ ಫಸ್ಟ್ ಕ್ವಾಡ್ರೆಂಟ್ ಗೆ ಬಂತು. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಎಲ್ಲವೂ ಪಾಸಿಟಿವ್ ಇದಾವೆ. ಆಮೇಲೆ ಅಲ್ಲಿ ನಮಗೆ ರೇಷಿಯೋ ಚೇಂಜ್ ಆಗಲ್ಲ. ಹಾಗಾದ್ರೆ ನಮ್ಗೆ ಏನಾಗುತ್ತೆ? ಕಾಸ್ ಆಗಿ ಇರುತ್ತೆ 30 ಡಿಗ್ರಿ. ಓಕೆನಾ? ಈಗ ನೋಡ್ರಿ, ಕಾಸ್ ಇನ್ವರ್ಸ್ ಆಫ್ ಕಾಸ್ 30 ಅಂದ್ರೆ ನನಗೆ ಆನ್ಸರ್ ಏನ್ ಬರ್ತದೆ? 30 ಡಿಗ್ರಿ ಬರ್ತದೆ ಅಲ್ವಾ? 30 ಡಿಗ್ರಿ ಅಥವಾ ಇದನ್ನ ನೀವು ರೇಡಿಯನ್ ಮೀಟರ್ ಅಲ್ಲೂ ಕೂಡ ಬರೀಬಹುದು ಆನ್ಸರ್ನ 5/6. ಓಕೆನಾ? ಸರಿ ಇದೆಯಾ? Yes, sir. 3 ಕ್ವಶನ್ ವರ್ಕೌಟ್ ಆಯ್ತು. ವರುಣ್ ಕುಮಾರ್, ಪಾರ್ಟ್ ಬಿ ನಲ್ಲಿ 2 ಮಾರ್ಕ್ಸ್ ಇಂದ 3 ಕ್ವಶನ್ ವರ್ಕೌಟ್ ಆಗಿದೆ. ಬೈನರಿ ಆಪರೇಷನ್ ಮಾಡಾಗ ಬರೀದ್ ಎಸ್ ಆಗಿದೆಯಾ? ಬೈನರಿ ಆಪರೇಷನ್ ಬರ್ಕೊಂಡೆ ಡೆಫಿನಿಷನ್ ಏನ್ ಬರ್ಕೊಂಡೆ ಓದು? ಎಸ್ ಸರ್ ಬರ್ಕೊಂಡ್. ಬೈನರಿ ಆಪರೇಷನ್ ಸ್ಟಾರ್ ಈಸ್ ಎ ಸ್ಟಾರ್ ಆನ್ ದ ಸೆಟ್ A is a function star such that A into A is equal to A. A cross A to A. A cross A to A A. sir. A cross A ಅಂದ್ರೆ ಕ್ರಾಸ್ ಪ್ರಾಡಕ್ಟ್. ಇದು ಕಾರ್ಟಿಸಿಯನ್ ಪ್ರಾಡಕ್ಟ್. A cross A ಇಂದ ಸೆಟ್ A ಡಿಪೆಂಡ್ ಮಾಡತಕ್ಕಂತ ಒಂದು ಆಪರೇಷನ್, ಬೈನರಿ ಆಪರೇಷನ್. ಓಕೆ, ಈಗ ನೆಕ್ಸ್ಟ್ ನೋಡ್ಕೊಡ್ರಿ. ನೆಕ್ಸ್ಟ್ ಕ್ವಶನ್ ಬರ್ತೀನಿ ನಾನು. ಪಾರ್ಟ್ ಬಿ ನಲ್ಲಿ ಏನಂತ ಇತ್ತು ಗೊತ್ತಾ? ಬರ್ಕೊಡ್ರಿ. ಏರಿಯಾ ನೋಡ್ರಿ, ಬರ್ಕೊಳ್ಬೇಡ್ರಿ. ಕ್ವಶನ್ ಬರ್ಕೊಂಡಿದ್ರಲ್ವ ಆಲ್ರೆಡಿ? ನೋಡ್ಕೊಡ್ರಿ, ಓದ್ತೀನಿ. ಇಫ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ವಿತ್ ವರ್ಟೈಸಸ್ ಬರ್ಕೊಡ್ರಿ, ಗಿವನ್ ವರ್ಟೈಸಸ್
ನೋಟ್ಬುಕ್ ರೆಡಿ ಇಟ್ಕೊಳ್ರಿ 2 - 6 ಹೌದಾ, ಆಮೇಲೆ 5 4 ಇನ್ನೊಂದು ಯಾಕೆ ಕೊಟ್ಟಾರೆ k, 4 ಇದು x1 y1 x2 y2 x3 y3 ಸರಿನಾ? Yes, sir. If the area ಕೊಟ್ಟಿದ್ದಾರೆ, area of the triangle with vertices 2 - 6 5 4 and k4 is 35 square units, find the value of k using determinant ಅಂತ ಇದೆ. ಫಾರ್ಮುಲಾ ಬರೆಯೋಣ. ಸೊ ಏರಿಯಾ ಇಸ್ ಈಕ್ವಲ್ ಟು ಬರೀರಿ ಫಾರ್ಮುಲಾ ಬರೆಯೋಣ. x1 x2 x3 y1 y2 y3 1 1 1 ಕರೆಕ್ಟಾ? Yes, sir. ಸ್ಕ್ವೇರ್ ಯೂನಿಟ್ ಒಳಗಡೆ ನೋಡಿ, ಸ್ಕ್ವೇರ್ ಯೂನಿಟ್ಸ್ ಬರ್ಬೇಕಿದೆ ಸರಿನಾ? ರಿಪ್ಲೇಸ್ ಮಾಡಿ x1 ನೋಡಿ, ಫಸ್ಟ್ ರೋ ಸಾರಿ ಕಾಲಮ್ ವೈಸ್ ಮಾಡ್ರಿ, ರೋ ವೈಸ್ ಮಾಡ್ರಿ. ಓಕೆ, ಡಿಟರ್ಮಿನೆಂಟ್ ಬರೀಣ. ಹೇಳ್ರಿ ಈಗ ಡಿಟರ್ಮಿನೆಂಟ್ ಏನ್ ಬರ್ತದೆ ನೋಡೋಣ. 25k ನಾ 25k ಫಸ್ಟ್ ಕಾಲಮ್. ಸೆಕೆಂಡ್ ಕಾಲಮ್ ಹೇಳ್ರಿ. -6 4 ಕರೆಕ್ಟ್ ಇದೆಯಾ? 1 1 ಸರ್ ಫಾರ್ಮುಲೆಗೆ ಹಾಫ್ ಹಾಕಿಲ್ಲ ಸರ್. ಓ ಕರೆಕ್ಟ್. ಯಾರವರು ಹೇಳಿದ್ದು? ಹೇಳಿದ್ಯಾರು? ಅರಪತಂಜಮ್ಮ. ಎಸ್ ಸರ್. ಹಾ ಯಸ್, ಅರಪತಂಜಮ್ ನೆಟ್ ಪ್ಯಾಕ್ ಹಾಕ್ಸ್ಕೊಂಡ್ರ? ಎಸ್ ಸರ್. ನೆಟ್ ಪ್ಯಾಕ್ ಹಾಕ್ಸ್ಕೊಂಡ್ರ? ನೆಟ್ ಖಾಲಿ ಆಗಿತ್ತಂದ್ರಲ್ಲ. ಇಲ್ಲ ಸರ್, ಹಾಟ್ಸ್ಪಾಟ್ ಕನೆಕ್ಟ್ ಮಾಡಿದೀನಿ ಸರ್. ಓಕೆ, ಹಾಫ್ ಇದೆ. ಎಸ್, ಹಾಫ್ ಮಾಡ್ತಿದ್ವಲ್ಲ ನಾವು, ಅದಕ್ಕೆ ನಾನು ರೇಸ್ ಮಾಡ್ತಾ ಇದ್ದೆ. ಓಕೆ, ಹಾಫ್. ಹಾ ನೋಡಿ, ಲೆಫ್ಟ್ ಹ್ಯಾಂಡ್ ಸೈಡ್ ನೋಡ್ಕೊಂಡ್ರೆ ಸ್ವಲ್ಪ ಏರಿಯಾ ಇದೆ ಅಲ್ವಾ? ಸೊ ಏರಿಯಾ ಏನಂತ ಕೊಟ್ಟಿದ್ದಾರೆ, ಪ್ರಾಬ್ಲಮ್ ಓದಿದ್ರಲ್ಲ, ಏರಿಯಾ ಇಸ್ ಗಿವನ್ 35 ಹೌದಲ್ಲ? 35 ಆತನ ಕಡೆಗೆ 35. ಸೊ ನಾವೇನಂತ ಹೇಳಿದ್ವಿ, ವೆನೆವರ್ ಯು ರೈಟ್ ಏರಿಯಾ ರೈಟ್ ಪ್ಲಸ್ ಆರ್ ಮೈನಸ್, ಹೌದಾ ಅರುಣ್ ಕುಮಾರ್? Yes, sir. ದರ್ಶಿನಿ. ಹಾ, ಪ್ಲಸ್ ಮೈನಸ್ ಪ್ಲಸ್ ಬರ್ಕೊಳ್ರಿ. ಹಾ, ಎಕ್ಸ್ಪ್ಯಾಂಡ್ ಮಾಡೋಣ. ನೋಡ್ರಿ, ಈಗ ಕ್ಲಾಸ್ ಮಲ್ಟಿಪ್ಲೈ ಮಾಡ್ಬಿಡ್ತೀನಿ ಇಲ್ಲಿ. 2 × 35 ಅಲ್ಲಿಗೆ ಪ್ಲಸ್ ಆರ್ ಮೈನಸ್ 70 ಆಯ್ತಾ? 70. ಲೆಫ್ಟ್ ಹ್ಯಾಂಡ್ ಸೈಡ್ 70 ಆಯ್ತು. ನೋಡಿ, ರೈಟ್ ಹ್ಯಾಂಡ್ ಸೈಡ್ ಆರಾಮಾಗಿ ನಿಧಾನಕ್ಕೆ ಎಲಿಮೆಂಟ್ಸ್ ನೋಡ್ಕೊಳ್ರಿ. ಲೀವ್ ದಟ್ ಕಾಲಮ್ ಅಂಡ್ ದಟ್ ರೋ ಇನ್ ವಿಚ್ ದ ಎಲಿಮೆಂಟ್ ಲೈಸ್, ಉಳಿದಂತದ್ದು ನೋಡ್ಕೊಳ್ರಿ. ಸೊ 4 1s 4 4. ಓಕೆ, 4 - 4. ಆಮೇಲೆ ನೋಡಿ ಪ್ಲಸ್ 6. ಸೊ ಪ್ಲಸ್ 6 ಅಂತಂದ್ರೆ ಆ ಕಾಲಮ್ ಆರೋ ಡಿಲೀಟ್ ಮಾಡ್ಬೇಕು. 5 - k ಆಯ್ತು. ಆಮೇಲೆ ಪ್ಲಸ್ 1, ಓಕೆನಾ? ಪ್ಲಸ್ 1 × 20 - 4k ಆಗುತ್ತೆ, ಹೌದಾ? ಇಲ್ಲೇ ಬರೀತೀನಿ. ಪ್ಲಸ್ 1 ಎಷ್ಟಾಯ್ತು ನೋಡ್ರಿ, ಇದು 20 - 4k ಬರೀತಾ ಇದ್ದೀರಾ? Yes, sir. ಎಸ್ ಸರ್. ಮತ್ತೆ ಆಫ್ ಅಂತ ಹೇಳಿದಲ್ಲ, ಅರಪ್ಪತ್ತಂಜು ಒಬ್ರು ಹೇಳಿದೆ ನೋಡ್ರಿ ಆಫ್ ಅಂತ. ನಾನು ಅದಕ್ಕೆ ಯಾಕೆ ಹೇಳಿದೆ ಗೊತ್ತಾ? ಇದು ಎಷ್ಟೋ ಜನ ಆನ್ಲೈನ್ ಎಕ್ಸಾಮ್ ನಲ್ಲಿ ಏನ್ ಮಾಡ್ತಾರೆ ಗೊತ್ತಾ, ಈ ಆಫ್ ಬರೆಯಲ್ಲ. ನಿಮಗೆ ಹೇಳಿದ್ದೆ ನಾನು ಪಾಠ ಮಾಡುವಾಗಲೂ ಒಂದ್ಸರಿ ಈ ಹಾಫ್ ಅನ್ನ ಮರ್ತು ಬಿಡ್ತಾರೆ. ಈಗ ನಾ ಬಿಟ್ಬಿಟ್ಟಿದ್ದೆ. ಸೊ ಎಟ್ ರೈಟ್ ಹಾಫ್. ಈಗ ಏನಾಯ್ತು, ಇದು 4 - 4 ಆಯ್ತಾ? ಅವಾಗ ನೋಡೋಣ, ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಸ್ಟೆಪ್ ಪ್ಲಸ್ ಆರ್ ಮೈನಸ್ 70. ನೆಕ್ಸ್ಟ್ ಪೇಜ್ ಅಲ್ಲಿ ಮಾಡ್ತಾ ಇದೀನಿ ನೋಡ್ರಿ. 0 ಆಗ್ಬಿಡ್ತಿದೆ, ಇಷ್ಟು ಹೋಯ್ತು ಬಿಡ್ರಿ, ತಲೆ ಕೆಡಿಸ್ಕೊಬಿಡ್ರಿ. 0 ಆಯ್ತು. ಹಾ, ನೆಕ್ಸ್ಟ್ ನೋಡ್ಕೊಳ್ಳೋಣ. 6 × 5 k ಐತೆ, ಬರೀತೀನಿ ಇಲ್ಲೇ ಬರೀತೀನಿ, ಆಮೇಲೆ ಮಾಡೋಣ. 6 × 5 ಆಮೇಲೆ ಪ್ಲಸ್ 1 × 20 - 4k ಸರಿ ಬರ್ನಾ? ಕರೆಕ್ಟ್ ಇದೆಯಾ? ಮಲ್ಟಿಪ್ಲೈ ಮಾಡಿ. 30 - 6k ಪ್ಲಸ್ 20 - 4k ಆಗುತ್ತೆ. ಅಲ್ಲಿಗೆ ಎಷ್ಟಾಯ್ತು? 30 + 20 ನೋಡ್ಕೊಳ್ರಿ, 50 ಆಯ್ತಾ? 50. ಆಮೇಲೆ -6k - 4k ಅಂದ್ರೆ ಎಷ್ಟಾಯ್ತು? -10k ನಾ? ಇಲ್ಲಿ ಪ್ಲಸ್ ಆರ್ ಮೈನಸ್ 70 ಹಂಗೆ ಇರಲಿ. ಸೊ ಯಾವ್ದು ಸಾಲ್ವ್ ಮಾಡ್ಬೇಕು ನಾವು? k. ವ್ಯಾಲ್ಯೂ ಆಫ್ k ಅಲ್ವಾ? k ಇಸ್ ಅನ್ನೋನ್. ನೋಡಿ, ಪ್ಲಸ್ ಆರ್ ಮೈನಸ್ 70 ಹಂಗೆ ಬರೀರಿ. ಇಲ್ಲಾಂದ್ರೆ ಒಂದ್ ಕೆಲಸ ಮಾಡಂತಾರೆ, ಇದು ಹಂಗೆ ಇರ್ಲಿ. ಈ -10k ನೀವು ಈ ಕಡೆ ತಗೋಬಹುದು, ಇರ್ಲಿ ಬಿಡಿ. ಪ್ಲಸ್ ಆರ್ ಮೈನಸ್ 70 ಹಂಗೆ ಬರೋದು. ಈ 15 ಈ ಕಡೆ ತಗೊಂತೀನಿ. -50 ಇಸ್ ಈಕ್ವಲ್ ಟು ಏನಾಯ್ತದು? -10k ಹಂಗೆ ಇರ್ಲಿ, ಅದು -10k. ಓಕೆನಾ? Yes, sir. Yes, sir.
ಇಷ್ಟ ಬರ್ಕೊಡ್ರಿ ಪ್ಲಸ್ ಮೈನಸ್ 70 ಮೈನಸ್ ನೋಡ್ರಿ ಇದು ಹಂಗೆ ಬಿಟ್ಟು ಮೈನಸ್ 10k ಇದೆಯಲ್ಲ ಬಲಗಡೆ ಹಂಗೆ ಇದೆ ಅದು. ಸೊ ನೀವೀಗ ಯು ಕನ್ಸಿಡರ್ ಪ್ಲಸ್ ವ್ಯಾಲ್ಯೂ ಅಂಡ್ ನೆಗೆಟಿವ್ ವ್ಯಾಲ್ಯೂ. ಓಕೆ ಫಸ್ಟ್ ನೋಡೋಣ ಈಗ ಇಲ್ಲಿ ಎರಡು ತರ ಇದು ಮಾಡ್ಬಿಡ್ತೀನಿ. ಸೊ ಒಂದ್ಸರಿ 70 ತಗೊಳ್ತೀನಿ. 70 ಮೈನಸ್ 50 ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಏನಿದೆಯಪ್ಪ ಮೈನಸ್ 10k ಕರೆಕ್ಟಾ ಒಂದು ಆಪ್ಷನ್. ಇನ್ನೊಂದು ಮೈನಸ್ 70 ಸರಿ ಹೋಯ್ತಾ ನೋಡ್ರಿ ಇಸ್ ಈಕ್ವಲ್ ಟು ಮೈನಸ್ 10k ಸರಿ ಇದೆಯಾ? ಒಂದ್ಸರಿ ನೋಡ್ಕೋಬೇಕು ನಾವು ಇನ್ನೊಂದ್ಸರಿ ಲೇಟ್ ಜಾಯ್ನ್ ಆಗಿದ್ರೆ ನೋಡ್ಕೊಡ್ರಿ. -6 4 4 1 1 ಎಕ್ಸ್ಪಾನ್ಷನ್ ನೋಡ್ಕೊಳ್ಳಿ ಕರೆಕ್ಟ್ ಇದೆಯಾ? 4 - 4 + 6 × 5 - k + 1 × 20 - 4k. ಓಕೆ ಸಾಲ್ವ್ ಮಾಡೋಣ ಈಗ. 20 ನ ಇದು 20 ಇಸ್ ಈಕ್ವಲ್ ಟು ಮೈನಸ್ 10k. ಅಲ್ಲಿಗೆ k ಸಾಲ್ವ್ ಮಾಡಿದ್ರೆ 20 ಬೈ -10 ಇಸ್ ಈಕ್ವಲ್ ಟು k ಆಯ್ತು. ಕ್ಯಾನ್ಸಲ್ ಮಾಡ್ಕೊಂಡ್ರೆ 2 ಆಯ್ತು. ಅಂದ್ರೆ k ವ್ಯಾಲ್ಯೂ ಇಸ್ ವಾಟ್ -2 ಕರೆಕ್ಟಾ? ಎಸ್ ಸರ್. ಕುಮಾರ್ ಕೆ ವ್ಯಾಲ್ಯೂ ಒಂದು ವ್ಯಾಲ್ಯೂ -2 ಬರುತ್ತೆ. ಈ ಕಡೆ ಇಲ್ಲಿ ಇನ್ನೊಂದು ಮಾಡಿಲ್ಲ. 120 by 120 is equal to -120 ಅಲ್ವಾ? -120 sir. -120 is equal to -10k ಆಗ್ತದೆ. minus ಎರಡು 10k. ಕಡೆ ನೆಗೆಟಿವ್ ಸೈನ್ ಕ್ಯಾನ್ಸಲ್ ಆಯ್ತು. ಹಾ ಕೆ ಸಾಲ್ವ್ ಮಾಡಿದ್ರೆ 120/10 ಆಗ್ತದೆ. ಅಲ್ಲಿಗೆ ಕೆ ಆಗ್ತದೆ. ಸೊ ಅಲ್ಲಿಗೆ ಕೆ ವ್ಯಾಲ್ಯೂ ಎಷ್ಟು ಬಂತು? 0 0 ಕ್ಯಾನ್ಸಲ್ ಮಾಡ್ಬಿಟ್ರೆ 12 ನೋಡಿ ಕರೆಕ್ಟ್ ಆಗಿ. ಸರಿನಾ? ಅರ್ಫತ್ ಅಂಜುಮ್, Yes, sir. ವಾಟ್ ಆರ್ ದ ವ್ಯಾಲ್ಯೂಸ್ ಆಫ್ ಕೆ? -2 and 12, sir. ಸಾಲ್ವ್ ಮಾಡಿದ್ರಾ? ಸಾಲ್ವ್ ಮಾಡಿದ್ರಾ? Sir, network issue ಇದೆ ಸರ್. ನಿಮ್ದು ನೆಟ್ವರ್ಕ್ ಇಶ್ಯೂ ಇದೆ, ನಮ್ದಲ್ಲ. ಹಾಟ್ಸ್ಪಾಟ್ ಆನ್ ಮಾಡಿದಿರಲ್ಲ ಅದೇ ಪ್ರಾಬ್ಲಮ್. ಓಕೆ ಸರ್ವಮಂಗಳ ಕೇಳಿಸ್ತಾ ಇದೆಯಾ? ಎಸ್ ಸರ್. ಓಕೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಎಷ್ಟನೇ ಕ್ವಶನ್ ಹೇಳ್ರಿ ಈಗ? 1 2 3 4 5 ಏನೇ ಕ್ವಶನ್ ಹೋಗೋಣ? ಎಸ್ ಸರ್. ನೋಡಿ ಕ್ವಶನ್ ಫಸ್ಟ್ ನೋಡ್ಕೊಂಡ್ಬಿಡ್ರಿ ಏನ್ ಬರ್ಕೊಂಡಿದ್ರಿ ನೋಡ್ರಿ. ಯಾರಾದ್ರೂ ಬರ್ಕೊಂಡಿಲ್ಲ ಅಂತಂದ್ರೆ ಇನ್ನೊಂದ್ಸರಿ ನಾನು ವರ್ಡ್ಸ್ ಅಲ್ಲಿ ಹೇಳ್ತೀನಿ ನೋಡ್ರಿ. ಏನಂತ ಹೇಳಿದೆ ಅಂತ ಹೇಳ್ಬಿಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಫೈಂಡ್ dy/dx ಅಂದ್ರೆ ಡೆರಿವೇಟಿವ್ ಕಂಡು ಹಿಡಿಬೇಕು. ಇಫ್ ಏನ್ ಕೊಟ್ಟಿದ್ದಾರೆ? y = secant inverse ಅಂತ ಇದೆ, ಅಂದ್ರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ secant inverse 1/2x² - 1 ಅಂತ ಇದೆ. ಕರೆಕ್ಟಾ ಕ್ವಶನ್? Yes, sir. ಇಲ್ಲಿಂದ ನೀವು ಸ್ಟಾರ್ಟ್ ಮಾಡ್ಬೇಕು ಈಗ. ಇದೇನ್ ಕೊಟ್ಟಿದಾರಲ್ಲ secant inverse ಅಂತ ಬರ್ಕೊಳ್ರಿ. ಇಲ್ಲಿ ಬರ್ದಿದ್ದೀನಿ ನೋಡ್ರಿ, ಸ್ಕ್ರೀನ್ ಮೇಲೆ ಇದೆ. ಈಗ ನಿಮ್ಗೆ ಸೊ ಯಾರ್ಯಾರು ಕನೆಕ್ಟ್ ಆಗಿದ್ರಿ ನೋಡ್ರಿ ಹೇಳ್ತೀನಿ. ಇಂಥ ಎಕ್ಸಾಂಪಲ್ಸ್ ಮಾಡುವಾಗ ಡೈರೆಕ್ಟ್ ಡಿಫ್ರೆನ್ಶಿಯೇಟ್ ಮಾಡಬಾರ್ದು. ನಾವೇನ್ ಮಾಡ್ಬೇಕು? ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡ್ಬೇಕು. ಅರ್ಥ ಆಯ್ತಾ? ಸಿಂಪ್ಲೆಸ್ಟ್ ಫಾರ್ಮ್ ಅಂತಂದ್ರೆ ಸಬ್ಸ್ಟಿಟ್ಯೂಷನ್ ಅಂತಂದ್ರೆ ಅಲ್ಲಿ x ಗೆ ಏನಾದ್ರೂ ಒಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಡಿನಾಮಿನೇಟರ್ ಇದೆ, ಅಬ್ಸರ್ವ್ ಮಾಡ್ರಿ. x ಅನ್ನೋದು ನಿಮಗೆ ಡಿನಾಮಿನೇಟರ್ ಇದೆ. ಹಾಗಾದ್ರೆ ನನಗೆ ಸಬ್ಸ್ಟಿಟ್ಯೂಷನ್ ಪುಟ್ x = cos θ. ಇದು ನಮ್ ಸಬ್ಸ್ಟಿಟ್ಯೂಷನ್ ಆಗಿರ್ಬೇಕು. ವೆರಿ ವೆರಿ ಇಂಪಾರ್ಟೆಂಟ್ ಇದು, ನೋಡ್ಕೊಂಡ್ರೆ ಒಂದ್ಸರಿ ನೆನಪಿಟ್ಕೋಬೇಕು. ಒಂದೇ ಪಾಯಿಂಟ್ ಸಬ್ಸ್ಟಿಟ್ಯೂಷನ್. ನಾವು ಕೆಲವು ಪ್ರಾಬ್ಲಮ್ಸ್ಗೆ ಟ್ಯಾನ್ ಥೀಟಾ ಮಾಡಿದ್ವಿ, ಹೌದಾ? ಕೆಲವು ಪ್ರಾಬ್ಲಮ್ಸ್ಗೆ ಟ್ಯಾನ್ ಥೀಟಾ ಹಾಕಿದ್ವಿ ನಾವು. ಸೊ ಸಚ್ ಪ್ರಾಬ್ಲಮ್ ನೋಡಿ, ಈಗ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ಲ, ಆ ಪ್ರಾಬ್ಲಮ್ಗೆ ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ cos θ. ನೋಡೋಣ ಏನಾಗ್ತದೆ cos θ ಹಾಕಿದ್ರೆ. ಸೊ y = ನೋಡಿ secant inverse. ನೀವೇನು ಡಿಸ್ಟರ್ಬ್ ಮಾಡಂಗಿಲ್ಲ ನೋಡ್ರಿ. ಇಲ್ಲಿ 1/2 x² ಅಂತ ಇತ್ತಲ್ವಾ? x ಅಂದ್ರೆ cos θ, x² ಅಂದ್ರೆ ಏನಾಗುತ್ತೆ? ಅದ್ರ ಸ್ಕ್ವೇರ್ ಮಾಡ್ಬೇಕಲ್ವಾ? cos θ whole square or cos² θ. cos² θ - 1 ಕರೆಕ್ಟಾ? Yes, sir. ವರುಣಕುಮಾರ್, Yes, sir. ಸಬ್ಸ್ಟಿಟ್ಯೂಷನ್ ಏನು? Binary operations. ಸಬ್ಸ್ಟಿಟ್ಯೂಷನ್ ಏನ್ ಮಾಡಿದ್ವಿ ಅಂತ ಕೇಳಿದೆ. First equation. ಸರ್ವಮಂಗಳ ಸಬ್ಸ್ಟಿಟ್ಯೂಷನ್ ಏನಿದಕ್ಕೆ? cos θ sir. ಎಸ್, x = cos θ ಅಲ್ವಾ? ಓಕೆ Yes, ವರುಣ್ sir. ಕುಮಾರ್ ಮೈಕ್ ಮ್ಯೂಟ್ ಮಾಡ್ಕೊ. ವರುಣ್ ಕುಮಾರ್ ಮೈಕ್ ಮ್ಯೂಟ್ ಮಾಡ್ಕೊ, ಡಿಸ್ಟರ್ಬೆನ್ಸ್ ಇದೆ ನೋಡ್ರಿ. ಈಗ Yes, ಇಲ್ಲಿ sir. ಅಬ್ಸರ್ವ್ ಮಾಡ್ರಿ, ನಾನು ಏನೋ ಇಂಪಾರ್ಟೆಂಟ್ ಸ್ಟೆಪ್ಸ್ ಹೇಳ್ತಿರ್ಬೇಕಾದ್ರೆ ಅಬ್ಸರ್ವ್ ಮಾಡ್ರಿ ಎಲ್ಲರೂ.
ಆಮೇಲೆ ನಾನು ಇಲ್ಲಿ ಎರೇಸ್ ಮಾಡ್ಬಿಡ್ತೀನಿ ನೋಡ್ರಿ, ರಫ್ ಅಂತ ಹೇಳಿದೆ, ಡಿನಾಮಿನೇಟರ್ ರೌಂಡ್ ಮಾಡಿದ್ದೀನಿ. 2 cos ಸ್ಕ್ವೇರ್ ಥೀಟಾ ಮೈನಸ್ 1. ಯಾವ ಫಾರ್ಮುಲಾನು ಓದ್ಕೋಬೇಡ್ರಿ ನೀವು, ಫಸ್ಟ್ ಪಿಯುಸಿ ಏನು ಸುಮ್ಮನೆ ಬರ್ರಿ. ಕಾಸ್, ಈಗ ಫಾರ್ಮುಲಾ ನೋಡ್ರಿ, 2 cos ಸ್ಕ್ವೇರ್ ಥೀಟಾ ಮೈನಸ್ 1 ಫಾರ್ಮುಲಾ ಏನು ಗೊತ್ತಾ? cos 2 ಥೀಟಾ ಫಾರ್ಮುಲಾ. ತಡ್ರಿ ಒಂದ್ ನಿಮಿಷ, ಕಾಸ್ ನಾನೇ ಬರ್ದ್ಬಿಡ್ತೀನಿ ಹೋಲಿ. cos 2 ಥೀಟಾ ಫಾರ್ಮುಲಾ ನೋಡ್ರಿ ಏನೈತೆ ಗೊತ್ತಾ? 3 ಫಾರ್ಮುಲಾ ಇದಾವೆ. cos ಸ್ಕ್ವೇರ್ ಥೀಟಾ ಮೈನಸ್ sin ಸ್ಕ್ವೇರ್ ಥೀಟಾ. ಇನ್ನೊಂದು cos 2 ಥೀಟಾ ಏನ್ ಬರೀಬಹುದಂದ್ರೆ, cos 2 ಥೀಟಾನ 2 cos ಸ್ಕ್ವೇರ್ ಥೀಟಾ ಮೈನಸ್ 1 ಅಂತ ಬರೀಬಹುದು. ಅದೇ cos 2 ಥೀಟಾನ ಹೆಂಗ್ ಬರೀಬಹುದಂದ್ರೆ 1 ಮೈನಸ್ 2 sin ಸ್ಕ್ವೇರ್ ಥೀಟಾ ಅಂತ ಬರೀಬಹುದು. ಇವು 3 ಫಾರ್ಮುಲಾ ಫಸ್ಟ್ ಪಿಯುಸಿ ಡಿರೈವ್ ಮಾಡಿದ್ವಿ ನಾವು, ನಮಗೇನು ಅವಕಾಶ ಸಿಕ್ಕಿತ್ತಲ್ಲ ಅಷ್ಟ್ರಾಗೆ, ನೆನಪೈತೇನ? ಈ ಮೂರಲ್ಲಿ ಯಾವ್ದು ಯೂಸ್ ಮಾಡ್ತೀರಿ ಹೇಳ್ರಿ ಇದಕ್ಕೆ? ನೋಡ್ರಿ, 2 cos ಸ್ಕ್ವೇರ್ ಥೀಟಾ ಮೈನಸ್ 1 ಅಂತಿದೆ ಅಲ್ವಾ, ಸರಿನಾ? 2 cos ಸ್ಕ್ವೇರ್ ಥೀಟಾ ಮೈನಸ್ 1 ಅಂತ ಏನ್ ಬರೀತೀರಿ ನೋಡ್ರಿ ಇಲ್ಲಿ? 2 cos ಸ್ಕ್ವೇರ್ ಥೀಟಾ ಮೈನಸ್ 1, ಐ ಕ್ಯಾನ್ ರೈಟ್ ದಟ್ ಆಸ್ cos 2 ಥೀಟಾ, ಸರಿನಾ? secant ಇನ್ವರ್ಸ್ ಆಫ್ ಮಾಡಿದ್ರಾ? secant ಇನ್ವರ್ಸ್ ಆಫ್ 1 ಬೈ ಏನ್ ಬರೀಲಿ? 2 cos ಸ್ಕ್ವೇರ್ ಥೀಟಾ ಮೈನಸ್ 1 ಅಂದ್ರೆ ಏನ್ ಬರೀಬೇಕು ನಾನು? cos 2 theta. Cos 2 theta. ಓಕೆ, cos 2 ಥೀಟಾ ಬರೋದ್ರಾ? cos 2 ಥೀಟಾ ಅಬ್ಸರ್ವ್ ಮಾಡ್ತಾ ಇರ್ಬೇಕು ನೋಡ್ರಿ. ಈಗ ಫಾರ್ಮುಲಾ ನೋಟ್ ಮಾಡ್ಕೊಂಡ್ರ? 3 ಫಾರ್ಮುಲಾ ಇಲ್ಲಿದೆ ನೋಡ್ರಿ. ಐ ಯೂಸ್ ದಿಸ್ ಫಾರ್ಮುಲಾ cos 2 ಥೀಟಾ. ನಿಮ್ಗೆ ಏನಾದ್ರು 1 ಮೈನಸ್ 2 sin ಸ್ಕ್ವೇರ್ ಬಂತಂದ್ರೆ ಅದನ್ನು cos 2 ಥೀಟಾ ಅಂತಾನೆ ಬರೀಬಹುದು ನೋಡ್ರಿ. ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಹೋಗೋಣ. y ಇಸ್ ಈಕ್ವಲ್ ಟು, ಹೊರಗಡೆ ಏನಿತ್ತಪ್ಪ? secant ಇನ್ವರ್ಸ್ ಇತ್ತು. 1 ಬೈ ಕಾಸ್ ಅಂದ್ರೆ ರೆಸಿಪ್ರೋಕಲ್ ಆಫ್ ಕಾಸ್ ಏನು? ರೆಸಿಪ್ರೋಕಲ್ ಆಫ್ ಕಾಸ್ ಏನು? ಹರೀಶ್, ಧನುಶ್ರೀ, ಮೈಕ್ ಮುಟ್ ಮಾಡ್ಕೆ ಹರೀಶ್. ಧನುಶ್ರೀ ಹೇಳಿ. ಸೈನ್ಸ್ Cosecant theta. Cosecant theta ಏನ್ ರಿಸರ್ಚ್ ಮಾಡಿದ್ರಾ ಲಾಕ್ಡೌನ್ ಅಲ್ಲಿ? 1 Sorry ಬೈ sir, ಕಾಸ್ secant. theta sir. Sorry sir, secant 1 ಬೈ theta. ಕಾಸ್ ಅಂದ್ರೆ ಮತ್ತೆ Secant. ಅಯ್ಯೋ, Secant 2. ನೀವೇ ಹೆಂಗ್ ಹೇಳಿದ್ರೆ ಆಯ್ತು ಬಿಡಿ. secant ಇನ್ವರ್ಸ್ ಆಫ್, ಸಾರಿ ಥೀಟಾ ಅಲ್ಲ ಅದು, ಏನದು? Secant 2 theta. ಎಸ್ ನೋಡ್ರಿ, ಅದಕ್ಕೆ 1 ಬೈ ಕಾಸ್ ಅಂದ್ರೆ secant ಅದು 2 ಥೀಟಾ. ಅಲ್ಲಿ ಏನಿರ್ತದೋ ಅದು ಬರೀರಿ ನೋಡ್ರಿ. ಈಗ secant ಇನ್ವರ್ಸ್ ಐತೆ, ಹೊರಗಡೆ ಬಿಟ್ಟು secant ಇದೆಯಲ್ವಾ 2 ಥೀಟಾ ಅಂತ ಬರೆಯೋಣ. ಅಲ್ಲಿಗೆ ರಿವರ್ಸ್ ಹೋಗ್ರಿ ನೀವು ನೋಡ್ರಿ. x ಇಸ್ ಈಕ್ವಲ್ ಟು ಕಾಸ್ ಥೀಟಾ ಹಾಕಿದ್ರಲ್ಲ, ನೋಟ್ಬುಕ್ ನೋಡ್ಕೊಳ್ರಿ ಏನ್ ಮಾಡ್ತಿದ್ದೀರಾ? ಸೊ ಥೀಟಾ ಸಾಲ್ವ್ ಮಾಡ್ಬೇಕು. ಥೀಟಾ ಸಾಲ್ವ್ ಮಾಡಿ ಕಾಸ್ ಅನ್ನ ಲೆಫ್ಟ್ ತಗೊಂಡ್ಬರ್ರಿ. ಅಲ್ಲಿಗೆ ಏನಾಯ್ತದು? ಕಾಸ್ ಇನ್ವರ್ಸ್ x ಇಸ್ ಈಕ್ವಲ್ ಟು ಅಲ್ವಾ? ಅಲ್ಲಿ ನಮಗೆ ಏನಾಗಬೇಕು? 2 cos inverse x. ಕಾಸ್ ಇನ್ವರ್ಸ್ x ಹಾಕ್ಬೇಕಲ್ಲ, ನಾನು ಅಲ್ಲಿ ಹಾಕ್ಬೇಕು. Yes sir. y ಇಸ್ ಈಕ್ವಲ್ ಟು 2. ಓಕೆ, ಥೀಟಾ ಅಂತಂದ್ರೆ ಏನಾಯ್ತದು? ಕಾಸ್ ಇನ್ವರ್ಸ್ x ಆಯ್ತಲ್ಲ. Yes sir. ಕ್ವಶನ್ ನೋಡ್ಕೊಳ್ರಿ, ಬಾಕ್ಸ್ಗಳು ನೋಡ್ಕೊಳ್ರಿ. ಏನ್ ಕೇಳಿದಾರೆ ಗೊತ್ತಾ? ಫೈಂಡ್ dy ಬೈ dx ಅಂತ ಕೇಳ್ಯಾರೆ. ಅಂದ್ರೆ ಈಗ ಡಿಫ್ರೆನ್ಶಿಯೇಟ್ ಮಾಡ್ಬೇಕು. ಓಕೆ, ನಾನು ಡಿಫ್ರೆನ್ಶಿಯೇಟ್ ಮಾಡ್ತೀನಿ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಸ್ಟೆಪ್ಸ್ ಗಳು ಒಂದ್ಸರಿ ತೋರಿಸ್ಬಿಡ್ತೀನಿ ನೋಡ್ರಿ. ಫಸ್ಟ್ ಏನ್ ಮಾಡಿದ್ವಿ ಹೇಳ್ರಿ? ಸಬ್ಸ್ಟಿಟ್ಯೂಷನ್ ಮಾಡಿದ್ವಾ? x ಇಸ್ ಈಕ್ವಲ್ ಟು ಕಾಸ್ ಥೀಟಾ ಅಂತ. ಅದನ್ನ ಥೀಟಾಗಿ ಇಲ್ಲೇ ಸಾಲ್ವ್ ಮಾಡ್ಕೋಬಹುದು. ಹಾಗಾದ್ರೆ 2 cos ಸ್ಕ್ವೇರ್ ಥೀಟಾ ಮೈನಸ್ 1 ಅಂದ್ರೆ ಏನ್ ಬರ್ದ್ವಿ? cos 2 ಥೀಟಾ ಬರ್ದ್ವಿ ಯೂಸಿಂಗ್ ದ ಫಾರ್ಮುಲಾ. ಅವಾಗ ಅದು secant ಆಯ್ತು, 2 ಥೀಟಾ ಆಯ್ತು. ಸೊ 2 cos ಸ್ಕ್ವೇರ್ x ಆಯ್ತು. ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್ dy ಬೈ dx ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ 2 ಟೈಮ್ಸ್ ಹಂಗೆ ಇರ್ಲಿ. ಓಕೆ, ಡೆರಿವೇಟಿವ್ ಆಫ್ ಕಾಸ್ ಇನ್ವರ್ಸ್ x ಏನು? Minus 1 divided by root of 1 minus x square. ಹೌದು, -1 ಬೈ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಬರ್ಕೊಂಡು ಇಲ್ಲಿಗೆ ನೀವು ಸ್ಟಾಪ್ ಮಾಡಿದ್ರೆ ನಡೆಯುತ್ತೆ ನೋಡ್ರಿ. ಅದಕ್ಕೆ ಓದ್ಕೊಂಡ್ ಕುತ್ಕೊಳ್ರಿ ಆನ್ಲೈನ್ ಕ್ಲಾಸ್ಗೆ ಅಂತ ಹೇಳೋದು. ಏನು ಮಾಡಲ್ ಬಿಡ್ರಿ ನಿಮ್ಗೆ. ಅದಕ್ಕೆ ವರ್ಕ್ ಕೊಡೋದು ಸ್ಟಾಪ್ ಮಾಡಿದೀವಲ್ಲ ನಾವು, ಹೇಳ್ಕೊಂತ ಹೋಗ್ತಿತ್ತಲ್ರಿ. 2 ಟೈಮ್ಸ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂದ್ರೆ -1 ಬೈ ಇಲ್ಲಿಗೆ ಆನ್ಸರ್. ಅಥವಾ ನೀವು ನ್ಯೂಮರೇಟರ್ ಅಲ್ಲಿ ಇರೋದು ಎರಡು ಮಲ್ಟಿಪ್ಲೈ ಮಾಡ್ತೀನಿ ಅಂದ್ರೆ -2 ಆಯ್ತು ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಬರ್ದು ಸ್ಟಾಪ್ ಮಾಡಿ. 2 ಮಾರ್ಕ್ಸ್ ಕ್ವಶನ್. ವರುಣ್ ಕುಮಾರ್, ಪಾರ್ಟ್ ಬಿ ನಲ್ಲಿ ಎಷ್ಟು ಕ್ವಶನ್ ಆದವು?
ಹೌದಾ? ಕ್ವಶನ್ಸ್ ಬರ್ಕೊಂಡಿದೀಯಾ? ಎಸ್ ಸರ್. ಈಗ ಈ ಎಕ್ಸಾಂಪಲ್ ಮಾಡಿದ್ದಿಲ್ಲ, ನಾನು ಫಾರ್ಮುಲಾ ಬರ್ದಿದ್ದೆ 3 cos 2 θ ಬರ್ಕೊಂಡ್ಯಾ? ಎಸ್ ಸರ್ ಬರ್ಕೊಂಡೆ. ಓಕೆ, ಪಾರ್ಟ್ ಬಿ ನಲ್ಲಿ ನೆಕ್ಸ್ಟ್ ಕ್ವಶನ್ ಬರೋಣ. ನೋಡ್ರಿ, ಡಿಫ್ರೆನ್ಶಿಯೇಟ್ sin x ಹೋಲ್ ಟು ದಿ ಪವರ್ cos x ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಇದೆ. ನಾನು ಹೇಳ್ತಾ ಇದ್ದೀನಿ, ಇನ್ನೊಂದ್ಸರಿ ರಿಪೀಟ್ ಮಾಡ್ತಾ ಇದ್ದೀನಿ. ಇದೆಲ್ಲ ಎಷ್ಟನೇ ಸರಿ ಅಂತ ಗೊತ್ತಿಲ್ಲ. ನನ್ನ ಉದ್ದೇಶ ಎಲ್ಲರಿಗೂ ಕೂಡ ರೀಚ್ ಆಗ್ಬೇಕು, ತಲುಪಬೇಕು. ನೀವೇನಾದ್ರು ಕೇಳಲಿಲ್ಲ ಅಂದ್ರೆ ನಿಮ್ಮ ಮನೆ ಬರೋ, ನಾನೇನ್ ಮಾಡಕ್ಕಾಗಲ್ಲ. ನೋಡ್ರಿ, ಈಗ ಡಿಫ್ರೆನ್ಶಿಯೇಟ್ ಅಂತ ಕ್ವಶನ್ ಪೇಪರ್ ಅಲ್ಲಿ ಇರೋದು ನೋಡ್ರಿ, ನೀವು ಬರ್ಕೊಂಡಿದ್ರಲ್ಲ ಅಷ್ಟೇ ಇರುತ್ತೆ, ಅಲ್ಲಿ ಏನು ಇರಲ್ಲ. ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇರೋದು ನಿಮ್ಮ ಆನ್ಸರ್ ಶೀಟ್ ಅಂತ ಥಿಂಕ್ ಮಾಡ್ರಿ. ನೀವು ಬರೀತಾರೆ ನೋಟ್ ಬುಕ್ ಇನ್ ಪೇಜ್ ಆನ್ಸರ್ ಶೀಟ್ ಅಂತ ಥಿಂಕ್ ಮಾಡ್ರಿ, ಪಿ ಯು ಬೋರ್ಡ್ ಇಂದ ಬಂದಿರೋದು. ಸೊ ಲೆಟ್ ವೈ ಅಂತ ಅನ್ಕೊಳ್ರಿ. ಅಲ್ಲಿ ವೈ ಎಕ್ಸ್ ಏನು ಕೊಟ್ಟಿಲ್ಲ, ಅಲ್ಲಿ sin x ಹೋಲ್ ಟು ದಿ ಪವರ್ ಆಫ್ cos x ಅಷ್ಟೇ ಕೊಟ್ಟಿರೋದು. sin x ಹೋಲ್ ಟು ದಿ ಪವರ್ cos x. ಓಕೆನಾ? ಸರಿನಾ? Yes, sir. Yes, sir. ಓಕೆ, ಸೈನ್ ಅನ್ಕೊಳ್ರಿ. ಸೈನ್ ಲಾಗ್ ತಗೊಳ್ಳೋಣ ಎರಡು ಕಡೆ. ಸೊ ಟೇಕಿಂಗ್ ಲಾಗ್ ಆನ್ ಬೋತ್ Yes, ಸೈಡ್. sir. ನೋಡಿ, ಬಹಳ ಸಿಂಪಲ್. ನಮಗೆ ಡಿಫ್ರೆನ್ಶಿಯೇಷನ್ ಕಲ್ತ್ಕೊಂಡ್ರೆ ನಮಗೆ ಬಹಳ ಬೆನಿಫಿಟ್ ಐತಿ ಇದರಿಂದ ಮುಂದೆ. ಲಾಗ್ ವೈ ಇಸ್ ಈಕ್ವಲ್ ಟು, ನೋಡಿ ಲಾಗ್ ಹಾಕೋಣ, ಲಾಗ್ ಆಫ್ ಓಕೆ sin x ಹೋಲ್ ಟು ದಿ ಪವರ್ cos x ಆಯ್ತು. ಅದು ಎರಡು ಕಡೆ ಲಾಗ್ ಅಟ್ಯಾಚ್ ಮಾಡಿ ಅಷ್ಟೇ, ಏನು ಮಾಡಂಗಿಲ್ಲ ನೀವು. ಜಸ್ಟ್ ನೀವು ಯು ರೈಟ್ LOG 3 ಲೆಟರ್ಸ್ ಅಷ್ಟೇ. ನೋಡಿ, ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ಗೊತ್ತಿದೆ ನಿಮ್ಗೆ ಆಲ್ರೆಡಿ. ಇದನ್ನ ನಾವು ಲಾಗ್ ಎಂ ಟು ದಿ ಪವರ್ n ಫಾರ್ಮುಲಾ ಯೂಸ್ ಮಾಡ್ತೀವಲ್ವಾ? ಸೊ ಅವಾಗ ಲಾಗ್ ಏನಾಗಬೇಕದು, cos x ಈ ಕಡೆ ಬರ್ತದಲ್ವಾ? cos x Cos log sin x. ಓಕೆ, ವರುಣ್ ಕುಮಾರ್ ಹೇಳಪ್ಪ. ವರುಣ್ ಕುಮಾರ್ ಒಬ್ನೇ ಹೇಳ್ಬೇಕು, ಮಿಕ್ಕರ್ ಕೇಳಿಸ್ಕೊಳ್ರಿ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ x. 1 by y sir. Differential of log x log y is equal to 1 by into y1 sir. ಕರೆಕ್ಟ್. 1 by y ಇಂಟು 1 by y ಇಂಟು y1 ಅಥವಾ dy by dx. ಓಕೆ, ಇರಲಿ, dy by dx ಅಂತ ಬರೆಯೋಣ. dy by y1 dx. ಬರೋದು ಕರೆಕ್ಟ್. ಸರಿ, ಇರಲಿ. ರೈಟ್ ಹ್ಯಾಂಡ್ ಸೈಡ್ Minus sin x sir. Cos x product rule ಮಾಡಕ್ sir. ಎಸ್, cos x ಇಂಟು 1 by sin x sir. ಅಂದ್ರೆ ಅದನ್ನ ಕೆಳಗಡೆ ಬರೀಲಾ? 1 by ಓಕೆ sin x, ಆಮೇಲೆ Derivative of ಕರೆಕ್ಟ್ ಐತೆ, ಹೇಳು. ಲಾಗ್ ಆಫ್ sin x ಡೆರಿವೇಟಿವ್ ಹೇಳ್ತಾ ಇದೆಯಲ್ವಾ, ಅದು 1 by sin x ಇಂಟು Yes, ಮತ್ತೆ sir. ಒಳಗಡೆ ಇರ್ತಕ್ಕಂಥ sin x ಇದನ್ನ ಡಿಫ್ರೆನ್ಸ್ ಮಾಡ್ಬೇಕಲ್ವಾ? ಇಂಟು minus cos x sir. Plus cos x. ಬರೀ cos x ಅಷ್ಟೇ. ಓಕೆ, ನಾನು ಏನ್ ಸ್ಕ್ರೀನ್ ಮೇಲೆ ನೋಡ್ತಾ ಇದೀನಲ್ಲ ಅದು ಚೈನ್ ರೂಲ್. ನೋಡ್ರಿ, cos x ಇಂಟು ಡೆರಿವೇಟಿವ್ ಆಫ್ ಲಾಗ್ sin x ಹೇಳ್ದ. ಈಗ ಏನದು 1 by sin x ಇಂಟು ಡೆರಿವೇಟಿವ್ ಆಫ್ sin x cos x ಆಯ್ತಾ? ಪ್ಲಸ್ ಸೆಕೆಂಡ್ ಫಂಕ್ಷನ್ ಹೇಳಪ್ಪ, ಲಾಗ್ of sin x ಓಕೆ ಲಾಗ್ ಆಫ್ sin x minus sin x sir. Derivative of cos x. ಡೆರಿವೇಟಿವ್ ಕಾಸ್ ಎಕ್ಸ್ ಏನು ಮೈನಸ್ sin x. ಬ್ರಾಕೆಟ್ ಹಾಕೊಡ್ರಿ, ಬ್ರಾಕೆಟ್ ಹಾಕೊಂಡ್ಬೇಕು. ಓಕೆ, ಸರಿ ಇದೆ. ಸ್ವಲ್ಪ ಇಲ್ಲಿ ಕೇರ್ಫುಲ್ ಆಗಿರ್ಬೇಕು, ಒಂದ್ ಸ್ಟೆಪ್ ಇದೆ, ನೋಡ್ಕೊಡ್ರಿ. ಕರೆಕ್ಟ್. ಡೌಟ್ ಇದೆ ಏನಾದ್ರು? ಪ್ರಾಡಕ್ಟ್ ರೂಲ್ ಯೂಸ್ ಮಾಡಿರ್ಬೇಕು, ಚೈನ್ ರೂಲ್ ಯೂಸ್ ಮಾಡ್ಬೇಕು. ನೋಡ್ರಿ, ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಹೋಗೋಕ್ಕಿಂತ ಮುಂಚೆ ಚೆಕ್ ಮಾಡ್ಕೊಡ್ರಿ ಸರಿಯಾಗಿ. ಫಸ್ಟ್ ಫಂಕ್ಷನ್ cos x ಇಂಟು ಡೆರಿವೇಟಿವ್ ಆಫ್ ಲಾಗ್ ಆಫ್ sin x ಅಂದ್ರೆ 1 by sin x ಇಂಟು ಡೆರಿವೇಟಿವ್ ಇನ್ನರ್ ಫಂಕ್ಷನ್ cos x ಆಯ್ತು. ಸೆಕೆಂಡ್ ಫಂಕ್ಷನ್ ಲಾಗ್ sin x ಇಂಟು ಡೆರಿವೇಟಿವ್ cos x ಮೈನಸ್. ಓಕೆ, ಈಗ ರೌಂಡ್ ಮಾಡಿ ನೋಡಿ, cos x by sin x ಅಂದ್ರೆ ಕಾಟ್ ಅಂತ ಬರೀಬೋದಾ? cos x by sin x ಅಂದ್ರೆ ಕಾಟ್ ಆಯ್ತಲ್ವ, ಅದು cot x ಇಂಟು cos x ಅಂತ ಬರೆಯೋಣ, ಪಕ್ಕದಲ್ಲಿ ಇದ್ದಿದ್ದು. ಆಮೇಲೆ ನೋಡಿ, ಪ್ಲಸ್ ಇಂಟು ಮೈನಸ್, ಮೈನಸ್ ಏನದು ಮೈನಸ್ ಲಾಗ್ ಆಫ್ sin x. ಕರೆಕ್ಟಾ ಧನುಶ್ರೀ? ಲಾಗ್ ಆಫ್ sin x ಇಂಟು sin x. Sir. ಕರೆಕ್ಟಾ? Yes, sir. ಲೆಫ್ಟ್ ಹ್ಯಾಂಡ್ ಸೈಡ್ ಈ 1 by y ಇಂಟು dy by dx, ಅಥವಾ ನೀವು y1 ಅಂತಾನು ಬರೀಬಹುದು, ನೋ ಪ್ರಾಬ್ಲಮ್, ಏನು ತಪ್ಪಿಲ್ಲ. ಸೊ ಈಗ dy by dx ಆದ್ರೆ ಏನ್ ಬರೀತೀರಿ? y ಈ ಕಡೆ ತಗೊಂತೀರಲ್ವಾ, ನೀವು ಏನು ಮಾಡಂಗಿಲ್ಲ, ಜಸ್ಟ್ ಯು ರೈಟ್ ದ ಕ್ವಾಂಟಿಟಿ. cot x cos x ಮೈನಸ್ ಲಾಗ್ ಆಫ್ sin x ಇಂಟು sin x. ಮಾತ್ರ ಮುಗೀತು.
ಹೇಳ್ರಿ ಆನ್ಸರ್ ಹೋದ್ರೆ ಒಂದ್ಸರಿ ಫೈನಲ್ ಆನ್ಸರ್ ಅರ್ಫತ್ ಅಂಜುಮ್. Yes, sir. dy by dx equal y cot x cos x minus log of sin x sin x, sir. ಇಲ್ಲಿ ಯಾಕೆ ಹೇಳಿದೆ ಅಂದ್ರೆ ಕಾಟ್ ಎಕ್ಸ್ ಇಂಟು ಕಾಸ್ ಎಕ್ಸ್, ಓಕೆನಾ? ಕಾಟ್ ಫಂಕ್ಷನ್ ಕಾಸ್ ಫಂಕ್ಷನ್ ಬೇರೆ ಬೇರೆ, ಇದು ಲಾಗ್ ಫಂಕ್ಷನ್ ಲಾಗ್ ಆಫ್ ಸೈನ್ ಎಕ್ಸ್, ಇದು ಬರೀ ಸೈನ್ ಫಂಕ್ಷನ್. ಮತ್ತೆಲ್ಲ ನೀವು ಗುಣಿಸ್ತೀವಿ, ಇಲ್ಲಿ ಏನೋ ಮಾಡಿ ಏನು ಮಾಡಕ್ ಹೋಗ್ಬಾರ್ದು ಇಷ್ಟೇ, ಇವೆಲ್ಲ ಬೇರೆ ಬೇರೆ ಇವು. ಅದಕ್ಕೆ ಇಲ್ಲಿಗೆ ಸ್ಟಾಪ್ ಮಾಡ್ರಿ ಅಂತ ಹೇಳಿದ್ದು. ಅರ್ಥ ಆಯ್ತಾ? Yes, sir. ಎಷ್ಟು ಕ್ವಶನ್ ಅದು? ಪಾರ್ಟ್ ಬಿ ಅಲ್ವಾ ನಾವು ಡಿಸ್ಕಸ್ ಮಾಡ್ತಿದ್ದು? ಸಾರಿ, ಪಾರ್ಟ್ ಬಿ ಅಲ್ಲ, ಪಾರ್ಟ್ ಬಿ ಎಷ್ಟು ಕ್ವಶನ್ ಆದವು? 6, sir. Part B. 6 ಆದ್ವಲ್ವಾ? ನೋಡಿ 6, ಸೊ 6 2 ಜಸ್ಟ್ ಹಂಗೆ ರಫ್, 6 2 12. ನಿನ್ನೆ ನೀವು ಮಾಡಿದ್ರಲ್ಲ ಪಾರ್ಟ್ ಡಿ ನಲ್ಲಿ ಮೋಸ್ಟ್ಲಿ 2 ಮಾಡಿದ್ರಿ ಅನ್ಸುತ್ತಲ್ವಾ? 12 ಪ್ಲಸ್ ನಿನ್ನೆ ಮಾಡಿದ ಮಾರ್ಕ್ಸ್ ಎಷ್ಟು ಅದು ಆ್ಯಡ್ ಮಾಡ್ಕೊಡ್ರಿ ಸದ್ಯಕ್ಕೆ ನಿಮಗೆ. ನಿನ್ನೆ ಪಾರ್ಟ್ ಡಿ ಪಾರ್ಟ್ ಎ ಮಾಡಿದ್ರಲ್ಲ? ಪಾರ್ಟ್ ಡಿ ಪಾರ್ಟ್ ಇ ಪಾರ್ಟ್ ಎ ಮಾಡಿದ್ದು. Part D, part E, part A, sir. ಎಷ್ಟಾಯ್ತು ಟೋಟಲ್ ಮಾರ್ಕ್ಸ್ ಅದು? ಅಲ್ಲಿ ನಿನ್ನೆ ಎಷ್ಟಾಗಿತ್ತು ಹೇಳ್ರಿ, ನಿನ್ನೆ ಎಷ್ಟಾಗಿತ್ತು? ಯಾಕೆ ಗೊತ್ತಾ, ಈ ಸರಿ ಎಕ್ಸಾಮ್ ನಡೀಲಿಲ್ಲಲ್ಲ ಹುಡುಗರಿಗೆ, ಹಂಗೆ ಪಾಸ್ ಮಾಡ್ಬಿಟ್ರಲ್ಲ. SLC ಮಾರ್ಕ್ಸ್ ಫಸ್ಟ್ PUC ಮಾರ್ಕ್ಸ್ ಪಾಸ್ ಮಾಡ್ಬಿಟ್ರು. ಸಮಾಧಾನ ಮಾಡ್ಕೊಳ್ಳೋಣ. 22ನಾ ನಿನ್ನೆ ಆಗಿದ್ದು? ಬಾಕ್ಸ್ ಹಾಕಿನಲ್ಲ 22ನಾ? ಎಸ್ ಸರ್, 10 ಮಾರ್ಕ್ಸ್ ಎಲ್ಲ ಸೇರಿ ಆಯ್ತಾಯ್ತು. 6 ಮಾರ್ಕ್ಸ್ ಇಂದ ಒಂದು 6 ಕ್ವೆಶ್ಚನ್. 22 ಪ್ಲಸ್ 12 ಆಯ್ತಲ್ವಾ ಅಲ್ಲಿಗೆ? ಸರಿ ಇರ್ಲಿ, ಓಕೆ. ಪಾರ್ಟ್ ಸಿ ಬರೋಣ ಈಗ. ಹೇಳ ಕ್ವಶನ್ ನೋಡಿ. ಪಾರ್ಟ್ ಸಿ ನಿಮ್ಗೆ ಗೊತ್ತಿದೆ 3 ಮಾರ್ಕ್ಸ್ ಕ್ವಶನ್ ಅಲ್ವಾ ಅದರಲ್ಲಿ? ಸೊ ವಿ ಗೆಟ್ 3 ಮಾರ್ಕ್ಸ್ ಕ್ವಶನ್. ಸೊ ಯು ಹ್ಯಾವ್ ಟು ಆನ್ಸರ್ ಎನಿ 10 ಕ್ವಶನ್ಸ್. ಸೊ ಅದು ನೋಡೋಣ. ನಂಬರ್ ನೀವು ಹಾಕಂತ ಹೋಗ್ರಿ, 1 2 3. ನೀವು ನಂಬರ್ ಬಗ್ಗೆ ತಲೆ ಕೆಡಿಸ್ಕೊಬಿಡ್ರಿ, ಜಸ್ಟ್ ಅಬ್ಸರ್ವ್ ದ ಪ್ರಾಬ್ಲಮ್ ಅಷ್ಟೇ. ಥೀಟಾ, ಸೊ ಎ ಇಂಟು ಥೀಟಾ ಮೈನಸ್ ಸೈನ್ ಥೀಟಾ ಅಂಡ್ y is equal to a into 1 plus cos theta. Then prove that dy by dx is equal to minus cos theta by 2. ಬರ್ಕೊಂತ ಇದ್ದೀರಾ? Yes, sir. ಅರುಣ್ ಕುಮಾರ್ ಪ್ರಾಬ್ಲಮ್ ಓದು. If x is equal to a theta minus sin theta and y is equal to a into 1 plus cos theta, then prove that derivative of minus cot theta by 2, sir. Prove that dy by dx ಅಂತಿದೆ. dy ಕ್ಲಿಯರ್ ಆಗಿ divided by dy by dx dx is equal to minus cot of theta by 2. ಇದು ಬರ್ಬೇಕು ಆನ್ಸರ್, ಫೈನಲ್ ಆನ್ಸರ್ cot theta by 2. So don't copy or don't see anywhere else other than the screen. ನಿಮ್ ನೋಟ್ಬುಕ್ ಅಷ್ಟೇ ಇರ್ಬೇಕು. ನೀವೇನಾರ ಕಾಪಿ ಹೊಡೆದು ಅಥವಾ ಇದು ಬರ್ದ್ರೆ ನೋಡ್ರಿ ಚೇಂಜ್ ಮಾಡ್ಬೋದು. ಇಂಥ 1000 ಪ್ರಾಬ್ಲಮ್ ಅದಾವೆ. ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ರಿ. ಇದು ಪ್ಯಾರಾಮೆಟ್ರಿಕ್ ಡಿಫ್ರೆನ್ಸಿಯೇಷನ್. ಇದು ಯಾರಿಗೆ ಫಾರ್ಮುಲಾ ಗೊತ್ತಿರುತ್ತೆ, ಯಾರಿಗೆ ಮೆಥಡ್ ಗೊತ್ತಿರುತ್ತಲ್ಲ ಅವ್ರು ಎಲ್ಲ ಪ್ರಾಬ್ಲಮ್ಸ್ ಮಾಡ್ತಾರೆ. ನಾವು ಮಾಡ್ತಿರೋ ಪ್ರಾಬ್ಲಮ್ಸ್ ಬಿಟ್ಟು ಬೇರೆ ಪ್ರಾಬ್ಲಮ್ಸ್ ಆಯ್ತು ಯಾವ್ದು ಟ್ವಿಸ್ಟ್ ಮಾಡಿಕೊಟ್ರು ಮಾಡ್ಬೋದು. ನೀವು ಕಾಪಿ ಹೊಡೆದು ಬೇರೆಯವ್ರದ್ದು ಬರ್ದು ಆ ತರ ಮಾಡಿದ್ರೆ ಯು ವಿಲ್ ನಾಟ್ ಸರ್ವೈವ್ ಇನ್ ಮ್ಯಾಥಮೆಟಿಕ್ಸ್. ನೋಡೋಣ. ಎಕ್ಸ್ ಏನ್ ಕೊಟ್ಟಿದ್ದಾರೆ ಫಸ್ಟ್ ಫಂಕ್ಷನ್ ನೋಡ್ರಿ, ಇದು ಎಕ್ಸ್ ಬರೀರಿ. ಎ ಇಂಟು ಥೀಟಾ ಮೈನಸ್ ಸೈನ್ ಥೀಟಾನಾ? ಕರೆಕ್ಟಾ? ದಿಸ್ ಇಸ್ ಎಕ್ಸ್. Yes, sir. ಸರ್ವಮಂಗಳ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಏನ್ ಮಾಡ್ಬೇಕು? ಎಕ್ಸ್ ಮಾಡ್ಬೇಕಾ, ಆರ್ ಮಾಡ್ಬೇಕಾ, ಟಿ ಮಾಡ್ಬೇಕಾ, ಏನ್ ಥೀಟಾ ಮಾಡ್ಬೇಕಾ? ಥೀಟಾ ಮಾಡ್ಬೇಕು ಸರ್. ಥೀಟಾ ಏನಂತ ಕರಿತೀರಿ?
ಧನುಶ್ರೀ. ಅರ್ಫತಂಜಮ್ ಥೀಟಾ ಏನಂತ ಕರೀತಾರೆ? Parametric functions. ಪ್ಯಾರಾಮೀಟರ್ ಅಂತ ಕರೀತಾರೆ. ಪ್ಯಾರಾಮೀಟರ್ ಅಂತ ಕರೀತಾರೆ. ಇದನ್ನ ಪ್ಯಾರಾಮೆಟ್ರಿಕ್ ಫಂಕ್ಷನ್ಸ್ ಇವು. ಇದನ್ನ ಪ್ಯಾರಾಮೀಟರ್ ಅಂತ ಕರೀತಾರೆ. dx by dt ನಿಮಿಷ dx by d theta ಓಕೆನಾ ಈಕ್ವಲ್ ಟು ನೋಡಿ a ಕಾನ್ಸ್ಟೆಂಟ್ ಹಂಗೆ ಬರೀರಿ. ಸೊ ಡೆರಿವೇಟಿವ್ ಆಫ್ ಥೀಟಾ ವಿತ್ ರೆಸ್ಪೆಕ್ಟ್ ಟು ಥೀಟಾ 1 ಮೈನಸ್ ಡೆರಿವೇಟಿವ್ ಆಫ್ sin ಥೀಟಾ ವಿತ್ ರೆಸ್ಪೆಕ್ಟ್ ಟು ಥೀಟಾ cos ಥೀಟಾ ಕರೆಕ್ಟಾ? a ಇಂಟು 1 ಮೈನಸ್ cos ಥೀಟಾ. ಅರ್ಥ ಮಾಡ್ಕೊಂಡ್ರೆ ಕ್ಲಿಯರ್ ಆಗಿ ಹೇಳ್ತದೆ. ಇಷ್ಟೇ ಬರೆದ್ರೆ ನಿಮಗೆ 1 ಮಾರ್ಕ್ ಇದು. ದಿಸ್ ಕ್ಯಾರೀಸ್ 1 ಮಾರ್ಕ್. ನೋಡಿ ಇದು 1 ಮಾರ್ಕ್ ಬರ್ತದೆ ಈ ಸ್ಟೆಪ್ಗೆ. ನೆಕ್ಸ್ಟ್ y ತಗೊಳ್ಳಿ. ಸೊ y ಇಸ್ ಈಕ್ವಲ್ ಟು ಏನ್ ಕೊಟ್ಟಿದ್ರು ಅವರು? ಇನ್ನೊಂದು ಫಂಕ್ಷನ್ ಇತ್ತಲ್ಲ a ಇಂಟು 1 ಪ್ಲಸ್ cos ಥೀಟಾನಾ? Yes, sir. ಓಕೆ, ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು 1 ಸೆಕೆಂಡ್ ಥೀಟಾ. ಅವಾಗ dy ಬೈ ಡಿ ಥೀಟಾ ಬಂತು. ಸೊ a ಹಂಗೆ ಬರೀರಿ. ಡೆರಿವೇಟಿವ್ ಆಫ್ 1 0ನಾ ನೋಡ್ಕೊಳ್ರಿ. ಡೆರಿವೇಟಿವ್ ಆಫ್ cos ಥೀಟಾ ಏನಪ್ಪಾ? ಮೈನಸ್ sin ಥೀಟಾ. ಸರಿ ಅಲ್ವಾ? ಮೈನಸ್ sin ಥೀಟಾ. ಅಲ್ಲಿಗೆ 0 ಏನ್ ನಮಗೆ ಲೆಕ್ಕಕ್ಕಿಲ್ಲ ಇದು. ಏನು? Minus a sin theta. ಮೈನಸ್ a sin ಥೀಟಾ ಅಂತ ಬರೆದ್ರೆ ದಿಸ್ ಕ್ಯಾರೀಸ್ 2 ಮಾರ್ಕ್ಸ್ ಆಯ್ತಲ್ವಾ ಅಲ್ಲಿಗೆ? ಇನ್ನ ರಿಮೈನಿಂಗ್ ಸ್ಟೆಪ್ಸ್ ಎಲ್ಲ ಸೇರಿ 1 ಮಾರ್ಕ್. ಹಂಗದು ನೀವು ಡಿಫರೆನ್ಶಿಯೇಷನ್ ತಿಳ್ಕೊಂಡಿದ್ರೆ ಇಲ್ಲ ಅನ್ನೋಕೆ ಇಂತರ ಲೆಕ್ಕಗಳಂತೆ. ಸೊ ಈಗ ನನಗೆ ಏನ್ ಬರ್ಬೇಕು? dy ಬೈ ಡಿ ಎಕ್ಸ್ ಬರ್ಬೇಕಲ್ವಾ? dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ನಮ್ಮೆಲ್ಲರಿಗೂ ಗೊತ್ತು. ಸೊ ದಟ್ ಕ್ಯಾನ್ ಬಿ ರಿಟನ್ dy ಬೈ ಡಿ ಥೀಟಾ dx ಬೈ ಡಿ ಥೀಟಾ. ಸಬ್ಸ್ಟಿಟ್ಯೂಟ್ ಮಾಡೋಣ. dy ಬೈ ಡಿ ಥೀಟಾ ಇಲ್ಲೇ ಇದೆಯಲ್ಲ, ಮೈನಸ್ a sin ಥೀಟಾ ಅನ್ನೋದು ಡಿವೈಡೆಡ್ ಬೈ dx ಬೈ ಡಿ ಥೀಟಾ. dx ಬೈ ಡಿ ಥೀಟಾ ಏನ್ ಬಂದಿತ್ತು? a ಇಂಟು ಥೀಟಾ ಮೈನಸ್ sin ಥೀಟಾನಾ? Sir, 1 minus sin theta. 1 minus cos theta, sir. 1 minus cos theta. ಓಕೆ, ಡಿ ಎಕ್ಸ್ ಬಿಡಿ ಇಲ್ಲಿದೆ. a ಇಂಟು 1 ಮೈನಸ್ cos ಥೀಟಾ. a ಇಂಟು 1 ಮೈನಸ್ cos ಥೀಟಾ ಆಗುತ್ತೆ. ಸರಿ ಆಯ್ತಾ? ಈಗ ನ್ಯೂಮರೇಟರ್ ಡಿನಾಮಿನೇಟರ್ ನೋಡಿ a ಕ್ಯಾನ್ಸಲ್ ಆಯ್ತಾ? a ಕ್ಯಾನ್ಸಲ್ ಆಯ್ತು. ನೆಕ್ಸ್ಟ್ ಸ್ಟೆಪ್ ಕಂಟಿನ್ಯೂ ಮಾಡಲಾ? ನೆಕ್ಸ್ಟ್ ಸ್ಟೆಪ್ ಹೋಗ್ತೀನಿ. ಏನು ಉಳಿತು ನೋಡ್ರಿ? ಮೈನಸ್ ಉಳಿದಿದ್ದೆ ಬರೀತೀನಿ. ಮೈನಸ್ sin ಥೀಟಾ ಉಳಿತಾ ನ್ಯೂಮರೇಟರ್ ಅಲ್ಲಿ? ಅಲ್ಲಿಗೆ ಡಿನಾಮಿನೇಟರ್ ಏನು ಉಳಿತು? 1 ಮೈನಸ್ cos ಥೀಟಾ. ಇದ್ರ ಹಿಂದಿನ ಪ್ರಾಬ್ಲಮ್ ಮಾಡುವಾಗ ಫಾರ್ಮುಲಾ ಹೇಳಿದ್ನಲ್ಲ, ಮೈನಸ್ ನೋಡಿ sin ಥೀಟಾ ಇದೆ ಅಲ್ವಾ ನ್ಯೂಮರೇಟರ್ ಅಲ್ಲಿ? ಹೌದಲ್ಲ? Yes, sir. ಹಾ ತಡ್ರಿ ಒಂದ್ ನಿಮಿಷ. sin 2 ಥೀಟಾ ಫಾರ್ಮುಲಾ ಇನ್ನೊಂದ್ಸರಿ ಹೇಳ್ಬಿಡಿ. ರಫ್ ವರ್ಕ್ ಇದು. 2 sin ಥೀಟಾ cos ಥೀಟಾ ಅಲ್ವಾ ಇದು? ಇದು ಮಲ್ಟಿಪಲ್ ಆಂಗಲ್ ಫಾರ್ಮುಲಾ. ಸಬ್ ಮಲ್ಟಿಪಲ್. ಇದನ್ನೇ ಸಬ್ ಮಲ್ಟಿಪಲ್ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ ನೋಡ್ರಿ? sin ಥೀಟಾ ಕ್ಯಾನ್ ಬಿ ರಿಟನ್ ಆಸ್ 2 sin ಥೀಟಾ ಬೈ 2 cos ಥೀಟಾ. ಬಟ್ ನನಗೆ ಈ ಫಾರ್ಮುಲಾ ಬೇಕಿದೆ. ಹಾಗಾದ್ರೆ ಇಲ್ಲಿರೋದು sin ಥೀಟಾ ಇದೆ ಅಲ್ವಾ? sin ಥೀಟಾ ನಾನು ಏನ್ ಬರೀತೀನಿ ನೋಡ್ರಿ? ಇದು ಬರೀತೀನಿ. ಸರಿಲಾ? 2 sin ಥೀಟಾ ಬೈ 2 cos ಥೀಟಾ ಬೈ ಓಕೆ 1 ಮೈನಸ್ cos ಥೀಟಾ. ಆಗ್ಲೇ ಹೇಳಿದ್ನಲ್ಲ ಫಾರ್ಮುಲಾ. 1 ಮೈನಸ್ cos ಥೀಟಾ ಅಂದ್ರೆ ಹೆಂಗ್ ಬರೀತೀರಿ? 2 sin ಸ್ಕ್ವೇರ್ 2 cos ಸ್ಕ್ವೇರ್? 2 sin square theta by 2. 2 sin ಸ್ಕ್ವೇರ್ ಥೀಟಾ ಬೈ 2. ಓಕೆ, ಇಲ್ಲಿ ಬ್ರಾಕೆಟ್ ಹಾಕಿರ್ತೀನಿ ಆಂಗಲ್ಗೆ. ಸರಿ ಆಯ್ತಾ? ಫಾರ್ಮುಲಾ ಗೊತ್ತಾಗ್ತದೆಯಾ? ಈ ಫಾರ್ಮುಲಾ ನೋಟ್ ಮಾಡ್ಕೊಳ್ರಿ. ನೋಡ್ರಿ ನೆಕ್ಸ್ಟ್ ಏನ್ ಬರ್ತದೆ ನೋಡ್ರಿ? 2 ಕ್ಯಾನ್ಸಲ್ ಮಾಡೋಣ. 2 ಕ್ಯಾನ್ಸಲ್ ಮಾಡೋಣ. 1 sin ಥೀಟಾ ಬೈ 2 ಮೇಲ್ಗಡೆ, ನ್ಯೂಮರೇಟರ್ ಅಲ್ಲಿ 1 sin ಥೀಟಾ ಬೈ 2 ಕ್ಯಾನ್ಸಲ್ ಆಯ್ತು. ಉಳಿದಿದ್ದೇನು? cos ಥೀಟಾ ಬೈ 2 ಕೆಳಗಡೆ 1 sin ಥೀಟಾ ಬೈ 2 ಅಂದ್ರೆ cos ಥೀಟಾ ಬೈ 2 ಮೈನಸ್ ಇದೆ. ಕೆಳಗಡೆ ಏನು ಉಳಿತು ಹೇಳ್ರಿ? sin ಥೀಟಾ ಬೈ 2 ಉಳಿತಲ್ವಾ? ಕರೆಕ್ಟಾ ಉಳಿದಿದ್ದು? cos ಥೀಟಾ ಬೈ 2 ಡಿವೈಡೆಡ್ ಬೈ sin ಥೀಟಾ ಬೈ 2. ಅಲ್ಲಿಗೆ ಏನಾಯ್ತು? ಮೈನಸ್ cos ಬೈ sin ಅಂದ್ರೆ ಏನು? cos ಥೀಟಾ ಬೈ 2. ಕರೆಕ್ಟಾ? Yes, sir. ಇದನ್ನ ನೀವು ಇಷ್ಟೇನ್ ಮಾಡ್ತಿರಲ್ಲ ಇದಕ್ಕೆ 1 ಮಾರ್ಕ್ಸ್. ಸೊ ಇಲ್ಲಿ ಇನ್ನೊಂದ್ಸರಿ ಹೇಳ್ತೀನಿ ನೋಡ್ರಿ. ನೀವೇನ್ ಡೆರಿವೇಟಿವ್ ಬರ್ದ್ರಲ್ಲ ಎಲ್ಲಾ ಪ್ರಾಬ್ಲಮ್ಸ್ ಇದಕ್ಕಂತಲ್ಲ. ಸೊ ದಿಸ್ ಮಾರ್ಕ್ ಅಂಡ್ ರೈಟಿಂಗ್ ಕರೆಕ್ಟ್ಲಿ ದಿಸ್ ಕ್ಯಾರೀಸ್ 1 ಮಾರ್ಕ್ ಅಂಡ್ ರಿಮೈನಿಂಗ್ ಸ್ಟೆಪ್ಸ್ ಇವೆಲ್ಲ ನೀವು ರಫ್ ವರ್ಕ್ ಇದು. ಸೊ ಇದು 1 ಮಾರ್ಕ್ ಬರುತ್ತೆ. ಅಲ್ಲಿಗೆ 3 ಮಾರ್ಕ್ಸ್ ಆಯ್ತು. ಅರ್ಥ ಆಯ್ತಾ? ಅರುಣ್ ಕುಮಾರ್ Yes, sir. ಬರ್ಕೊಂಡ್ಯಾ? Yes, sir. ಫಾರ್ಮುಲಾ ಬರ್ಕೊಂಡೇನಪ್ಪ? Yes, sir. Markandes. ಓಕೆ. ದರ್ಶಿನಿ ಬರ್ಕೊಂತ ಇದ್ದೀರಾ?
Yes, sir. ಸಪರೇಟ್ ನೋಟ್ಬುಕ್ ಅಲ್ಲಿ ಬರ್ಕೊಳ್ರಿ, ಮಿಸ್ ಮಾಡಬೇಡ್ರಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. Yes, ನೆಕ್ಸ್ಟ್ sir. ಕ್ವಶನ್ ಹೋಗೋಣ. ಫೈಂಡ್ 2 ಪಾಸಿಟಿವ್ ನಂಬರ್ಸ್ ಇದೆಲ್ಲ ಪಾರ್ಟ್ ಸಿ ಸಂಬಂಧಪಟ್ಟಂತ ಪ್ರಶ್ನೆಗಳು. ಫೈಂಡ್ 2 ಪಾಸಿಟಿವ್ ನಂಬರ್ಸ್ whose sum is, ನೋಡಿ ಅರ್ಥ ಮಾಡ್ಕೋಬೇಕು, ಕರೆಕ್ಟ್ ಆಗಿ ಬರ್ಕೊಳ್ರಿ, ಈಸಿ ಇರ್ತವೆ. whose sum is 15. ಸೊ ಇಲ್ಲಿ ನಾನು ಮಾಡಿರ್ತೀನಿ, whose sum is 15 and the sum of whose squares is minimum. ಓಕೆ, ಸರ್ವಮಂಗಳ ಗೊತ್ತೀರಾ? Yes, sir. Find 2 positive numbers whose sum is 15 and the sum of whose squares is minimum. ಹಾ, ಏನ ಇನ್ನೊಂದ್ಸರಿ ಹೇಳ್ರಿ. Find 2 positive numbers whose sum is 15 and the sum of whose square is minimum. Sum of whose squares, sum of whose squares is minimum. Yes, sir. ಆಯ್ತಾ? Yes, sir. ಸಾನಿಯಾ ಆಯ್ತಾ? ಅರಫತಂಜಮ್ Sir. ಮತ್ತೆ ಮಿಕ್ಕೋರು ನೋಡಿ. ಈಗ ಸೊಲ್ಯೂಷನ್ ಬಿಗಿನ್ ಮಾಡ್ತೀನಿ, ನೋಡ್ಕೊಡ್ರಿ ಕರೆಕ್ಟ್ ಆಗಿ. ಲೆಟ್ ಎಕ್ಸ್ ಅಂಡ್ ವೈ ಬಿ ದ 2 ನಂಬರ್ಸ್ ಅನ್ಕೊಳ್ಳೋಣ, 2 ಪಾಸಿಟಿವ್ ನಂಬರ್ಸ್. ಓಕೆನಾ? ಎಕ್ಸ್ ಅಂಡ್ ವೈ ಬಿ 2 ಪಾಸಿಟಿವ್ ನಂಬರ್ಸ್. ಅಂದ್ರೆ ಎಕ್ಸ್ ಗ್ರೇಟರ್ ದ್ಯಾನ್ 0, ಸೊ ವೈ ಗ್ರೇಟರ್ ದ್ಯಾನ್ 0. ಸೊ ಪಾಸಿಟಿವ್ ನಂಬರ್ಸ್ ಯಾವುವು ಅಂತ ಕಂಡುಹಿಡಿಬೇಕು ನಾವು. ನೋಡ್ರಿ ಇಲ್ಲಿ ಸಮ್ ಈಸ್ 15 ಅಂತ ಆಲ್ರೆಡಿ ಕೊಟ್ಟಿದ್ದಾರೆ ಕ್ವಶನ್ ಅಲ್ವಾ? ಸಮ್ ಈಸ್ 15 ಅಂತ ಇದೆ. ಹಾಗಾದ್ರೆ ಎಸ್ ಅಂತ ಬರೆಯೋಣ ಸಮ್ಗೆ. ಸೊ ನಮ್ಮ ನಂಬರ್ಸ್ ಕೂಡಿಸ್ಬೇಕು, ಎಕ್ಸ್ ಪ್ಲಸ್ ವೈ. ಓಕೆನಾ? Yes, sir. ಸಮ್ ಈಸ್ 15 ಅಲ್ವಾ ಕೊಟ್ಟಿರೋದು? ಓಕೆ, 15 ಅಂತ ಬರೆಯೋಣ. ಎಸ್ ಅಂತ ಕೊಟ್ಟಿದ್ದೀನಿ ಸಮ್. ಸೊ ಸಮ್ ಆಫ್ ದ 2 ನಂಬರ್ಸ್ ಇಸ್ 15, 15 ಬರುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿಂದನೇ ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಆಗ್ತದೆ. ಎಕ್ಸ್ ಗಾರ ಸಾಲ್ವ್ ಮಾಡಿ, ವೈ ಗಾರ ಸಾಲ್ವ್ ಮಾಡಿ. ಓಕೆ, ಐ ವಿಲ್ ಸಾಲ್ವ್ ಫಾರ್ ವೈ. ಇಲ್ಲಿ ಏನ್ ಸಮಸ್ಯೆ ಇಲ್ಲ, ನೀವು ಯಾವ ಕಾಲ ಮಾಡ್ಬೋದು. ಸೊ ವೈ ಗೆ ಮಾಡ್ತೀನಿ ನೋಡಿ, ಇಲ್ಲಿ ಸಾಲ್ವ್. ವೈ ಈಕ್ವಲ್ಸ್ ಏನಾಯ್ತು? 15 ಮೈನಸ್ ಎಕ್ಸ್ ಅಂತ ಆಯ್ತು. ಓಕೆನಾ? Yes, sir. Yes, sir. ನೋಡಿ, ಈಗ ಇನ್ನೊಂದು ಪಾಯಿಂಟ್ ಇದೆ. ಅಂಡ್ ಇನ್ನೊಂದು ಲಾಸ್ಟ್ ಸೆಂಟೆನ್ಸ್, ಸಮ್ ಆಫ್ ಹೋಸ್ ಸ್ಕ್ವಯರ್ಸ್ ಮಿನಿಮಮ್ ಅಂತ ಇದೆ, ಅದನ್ನ ಯೂಸ್ ಮಾಡ್ಕೊಳ್ಳೋಣ. ಸೊ ಏನಂತ ಇದೆ ಹಾಗಾದ್ರೆ? ಆಲ್ಸೋ ಗಿವನ್ ದಾಟ್, ಅಂದ್ರೆ ಪ್ರಾಬ್ಲಮ್ ನಲ್ಲಿ ಇದೆ ಅಂತ ನಾವು ಓದಿದೀವಿ, ಅರ್ಥ ಮಾಡ್ಕೊಂಡಿದೀವಿ ಅಂತ. ಆಲ್ಸೋ ಗಿವನ್ ದಾಟ್, ನೋಡಿ, ಸಮ್ ಆಫ್ ಹೋಸ್ ಸ್ಕ್ವಯರ್ಸ್ ಈಸ್ ಮಿನಿಮಮ್ ಅಂತ ಇದೆ. ಅಂದ್ರೆ ನನ್ನ ಹತ್ರ ಇರೋ ನಂಬರ್ ಎಕ್ಸ್ ಇದೆ, ಇನ್ನೊಂದು ವೈ ಇದೆ. ಅವೆರಡನ್ನ ಕೂಡಿಸಿ ಸ್ಕ್ವೇರ್ ಮಾಡ್ಬೇಕು, ಅಥವಾ ಅವೆರಡನ್ನ ಸ್ಕ್ವೇರ್ ಮಾಡಿ ಕೂಡಿಸ್ಬೇಕು ಅಂತ ಅರ್ಥ. ಸಮ್ ಆಫ್ ಹೋಸ್ ಸ್ಕ್ವೇರ್ಸ್ ಅಂದ್ರೆ ಇದನ್ನು ಸ್ಕ್ವೇರ್ ಮಾಡಿ, ಇದನ್ನು ಸ್ಕ್ವೇರ್ ಮಾಡಿ, ಇದು ಮಿನಿಮಮ್ ಅಂತ ಹೇಳ್ಯಾರ. ಅರ್ಥ ಆಯ್ತಾ? ದಿಸ್ ಈಸ್ ಮಿನಿಮಮ್ ಅಂತ ಹೇಳಿರೋದು. ಓಕೆನಾ? ಎಸ್ ಅಂತಾನೆ ಕೊಟ್ಕೊತೀನಿ ನಿಮ್ಗೆ. ಸೊ ಎಸ್ ಅಂತ ಹೇಳಿ ನೋಡಿ, ಈಗ ಎಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಸ್ ಮಿನಿಮಮ್ ಅಂತ ಹೇಳಿದೆ. ಇದನ್ನ ಮಾಡ್ಬೇಕು ಒಂದೇ ಎಕ್ಸ್ಪ್ರೆಷನ್ ಬರೋ ತರ. ಸೊ ಎಸ್ ಇಸ್ ಈಕ್ವಲ್ ಟು, ನೋಡಿ, ಎಕ್ಸ್ ಸ್ಕ್ವೇರ್ ಹಂಗೆ ಬರೀಲ್ಲ, ಎಕ್ಸ್ ಸ್ಕ್ವೇರ್ ಪ್ಲಸ್ ಈ ವೈ ಅಂತ ಇದೆಯಲ್ಲ, ವೈ ಇಲ್ಲಿದೆ ನೋಡಿ. ವೈ ಅಂತಂದ್ರೆ ಇದು ರಿಪ್ಲೇಸ್ ಮಾಡೋಣ, 15 ಮೈನಸ್ ಎಕ್ಸ್, 15 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್. ಕರೆಕ್ಟಾ? ಇದ್ರ ಬದಲು ಇದು 15 ಮೈನಸ್ ಎಕ್ಸ್. ಇದು ಫಂಕ್ಷನ್ ಆಫ್ ಎಕ್ಸ್. ಅದಕ್ಕೆ ನಾನು ಇದನ್ನ ನಾವು ಬರಿತೀವಲ್ಲ, ಎಫ್ ಆಫ್ ಎಕ್ಸ್, ಜಿ ಆಫ್ ಎಕ್ಸ್, ಎಚ್ ಆಫ್ ಎಕ್ಸ್ ಅಂತ ಬರಿತೀವಲ್ಲ, ಹಂಗೆ ಎಸ್ ಆಫ್ ಎಕ್ಸ್ ಅಂತ ಬರಿತೀವಷ್ಟೇ. ಅರ್ಥ ಆಯ್ತಲ್ಲ? ನೀವೀಗ ಏನ್ ಮಾಡಿದ್ರಿ ಹೇಳ್ರಿ, ಇಲ್ಲಿ ವೈ ಸಾಲ್ವ್ ಮಾಡಿದ್ರೆ ನೀವು, ಇಲ್ಲಿ ಎಕ್ಸ್ ಸಾಲ್ವ್ ಮಾಡಿದ್ರೆ ಏನ್ ಬರ್ತಿತ್ತು? 15 ಮೈನಸ್ ವೈ ಬರ್ತಿತ್ತಲ್ವಾ? ಅವಾಗ ಫಂಕ್ಷನ್ ಆಫ್ ವೈ ಆಗ್ತಿತ್ತು, ಎಸ್ ಆಫ್ ವೈ ಅಂತ ಬರೀರಿ ಅವಾಗ. ಹಂಗೆ ಈಗ ಡಿಫ್ರೆನ್ಶಿಯೇಟ್ ಮಾಡ್ಬೋದ ಇದನ್ನ? ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋಣ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ವರುಣ್ ಕುಮಾರ್ ಬರ್ಕಂತ ಇದೀಯಾ? ಎಸ್ ಸರ್. ನೋಡ್ಕೋ ಕರೆಕ್ಟ್ ಆಗಿ, ಒಂದ್ ಕೆಳಗೊಂದ್ ಬರೀರಿ. ಆರಾಮಾಗಿ ಒಂದು ಫುಲ್ ಪೇಜ್ ಇರ್ತದಲ್ಲ, ಫುಲ್ ಒಂದು ಕೆಳಗೊಂದ್ ಬರೀರಿ ಸ್ಟೆಪ್ಸ್. ಸೊ ಡಿಫ್ರೆನ್ಶಿಯೇಟ್ ಮಾಡೋಣ, ನೋಡ್ಕೊಡ್ರಿ ಟರ್ಮ್ಸ್ ಕರೆಕ್ಟ್ ಆಗಿ. ಲೆಫ್ಟ್ ಹ್ಯಾಂಡ್ ಸೈಡ್ ಏನ್ ಬರುತ್ತೆ? ಎಸ್ ಡ್ಯಾಶ್ ಎಕ್ಸಾ? ಧನುಶ್ರೀ
Yes, sir. ಎಸ್ ಡ್ಯಾಶ್ ಎಕ್ಸ್ ಅಂದ್ರೆ ಏನು? First order derivative. ಕರೆಕ್ಟ್. ಇನ್ನೊಂದು ಸಿಂಬಲ್ ಹೇಳ್ರಿ ಅದಕ್ಕೆ ಎಸ್ ಡ್ಯಾಶ್ ಎಕ್ಸ್ ಗೆ. S1. S1 ಇನ್ನೊಂದು S1 ಕರೆಕ್ಟ್. ಆಮೇಲೆ ds ಅಲ್ಲಲ್ಲ ds by dx ಹೌದಾ? by ನಾವು dx. ಡಿಫರೆನ್ಸ್ ಮಾಡೋದು. Yes, sir. ಕರೆಕ್ಟ್. ಸರಿ ನೋಡಿ ಲೆಫ್ಟ್ ಹ್ಯಾಂಡ್ ಸೈಡ್ ನೋಡೋಣ. x ಸ್ಕ್ವೇರ್ ಇದೆ, ಏನು ಡೆರಿವೇಟಿವ್ ಅದರದ್ದು? 2x 2x, sir. Yes, sir. 2x, sir. ಒಂದನೇ ಟರ್ಮ್ ನೋಡ್ಕೊಳ್ಳಿ ಕರೆಕ್ಟ್ ಆಗಿ. ಎರಡನೇ ಟರ್ಮ್ ನೋಡ್ಕೊಳ್ರಿ. ಎರಡನೇ ಟರ್ಮ್ ನಿಮ್ಗೆ ಬರೆಯೋದಕ್ಕಿಂತ ಮುಂಚೆ ಅಬ್ಸರ್ವ್ ಮಾಡ್ಬೇಕು ನೀವು. ಬರೆಯೋದು ಈಸಿ, ತಪ್ಪು ಬರೀತೀರಿ ನೋಡ್ರಿ. 15 - x ಹೋಲ್ ಸ್ಕ್ವೇರ್ ಇದೆಯಲ್ಲ ಅದನ್ನ ನಾನು ಡಿಫರೆನ್ಶಿಯೇಟ್ ಮಾಡಬೇಕು. ಪವರ್ ಯೂಸ್ ಮಾಡಬೇಕು. ಪವರ್ ಯೂಸ್ ಮಾಡಿ x ಪವರ್ ಆಫ್ n ಡೆರಿವೇಟಿವ್ x ಪವರ್ ಆಫ್ n ಏನು n x ಪವರ್ n - 1 ಇಂಟು ಚೈನ್ ರೂಲ್ ಒಳಗಡೆ 15 - x ಇದೆ, ಅದ್ರ ಕಡೆ ಗಮನ ಇರಲಿ. ಬರೆಯೋಣ ಈಗ n x ಪವರ್ ಆಫ್ n - 1 ಪ್ಲಸ್ ಇನ್ನು ಡಿಫರೆನ್ಶಿಯೇಟ್ ಮಾಡಿಲ್ಲ, ಈಗ ಮಾಡ್ತೀನಿ. n ಅಂದ್ರೆ 2 ಇಂಟು x ಟು ದಿ ಪವರ್ ಆಫ್ ಅಂದ್ರೆ 15 - x ಹೋಲ್ ಟು ದಿ ಪವರ್ ಆಫ್ 1 ಬರೆಯೋದೇ ಮುಗಿಸ್ಬೇಕಿಲ್ಲಲ್ವಾ? ಇಂಟು ನೋಡ್ರಿ ಇಲ್ಲೇ ಮಿಸ್ ಮಾಡೋದು ನೀವು. ಇಂಟು ಈ ಒಳಗಡೆ 15 - x ಡಿಫರೆನ್ಶಿಯೇಟ್ ಮಾಡಿದ್ರೆ ಇಲ್ಲೇ ತೋರ್ಸಂತಿರೋದು 15 - x ಅಲ್ವಾ? ಇದ್ರ ಡೆರಿವೇಟಿವ್ 0 ನೇ. ಮೈನಸ್ ಡೆರಿವೇಟಿವ್ ಆಫ್ x ವಿತ್ ರೆಸ್ಪೆಕ್ಟ್ x ಅಂದ್ರೆ 1. ಅಲ್ಲಿಗೆ -1 ಬರೀಬೇಕು ಇಲ್ಲಿ. ಬರಿಲ್ಲ -1 ಇನ್ನು ಬರ್ದಿಲ್ಲ ನಾನು. ಓಕೆ, ಐ ವಿಲ್ ರೈಟ್ -1 here. ಈಗ ಇದನ್ನ ನೀವು ಸಿಂಪ್ಲಿಫೈ ಮಾಡ್ಕೊಳ್ಬೇಕಾರೆ 2x ಇದೆ ಹಂಗೆ ಇರಲಿ. ಇಲ್ಲಿ 2 ಇದೆ, ಇಲ್ಲಿ -1 ಇದೆ, ಅಲ್ಲಿಗೆ 2 × -1 ಅಂದ್ರೆ -2 ಟೈಮ್ಸ್ 15 - x ಕರೆಕ್ಟಾ? Yes, sir. ಇದು ಫಸ್ಟ್ ಆರ್ಡರ್ ಡೆರಿವೇಟಿವ್. ಸಿಂಪ್ಲಿಫೈ ಮಾಡೋಣ. 2x ನೋಡ್ರಿ ಇಲ್ಲಿ ಮಲ್ಟಿಪ್ಲೈ ಮಾಡ್ರಿ. -15 30 -into - ಪ್ಲಸ್ 2x. ಓಕೆನಾ? ಅಲ್ಲಿಗೆ 2x ಪ್ಲಸ್ 2x ಏನಾಯ್ತು? 4x ಆಯ್ತು. -30 ಕಾನ್ಸ್ಟೆಂಟ್ ಹಂಗೆ ಬರೋದು. ಇದು ಎಸ್ ಡ್ಯಾಶ್ ನಿಮ್ಮ ಫಸ್ಟ್ ಆರ್ಡರ್ ಡೆರಿವೇಟಿವ್. ಇದು ಎಸ್ ಡ್ಯಾಶ್ ಇಷ್ಟು ನಿಮ್ ಕೆಲಸ. 4x - 30 ಫಸ್ಟ್ ಆರ್ಡರ್ ಡೆರಿವೇಟಿವ್ ನೋಡ್ಕೊಂಡಿರಿ. ಓಕೆನಾ? Yes, sir. ಈಗ ಕ್ರಿಟಿಕಲ್ ಪಾಯಿಂಟ್ ಕಂಡುಹಿಡಿಯಬೇಕು. ಎಸ್ ಡ್ಯಾಶ್ ಎಕ್ಸ್ ಇಸ್ ಈಕ್ವಲ್ ಟು 0. ಹೌದಲ್ಲ? Yes, sir. ಸೊ ಎಸ್ ಡ್ಯಾಶ್ ಎಕ್ಸ್ ಏನಿದೆ ನೋಡೋಣ. 4x - 30 is equal to 0. 4x is equal to 30. ಅಲ್ಲಿಗೆ x is equal to 30/4 ಆಯ್ತು. ಸೊ ನೀವು ಇದನ್ನ ಕ್ಯಾನ್ಸಲ್ ಮಾಡ್ಕೋಬಹುದು. 2 15 2 2 ಅಲ್ಲಿಗೆ 15/2 ಆಯ್ತು. ಕರೆಕ್ಟಾ? ಇದು ಕ್ರಿಟಿಕಲ್ ಪಾಯಿಂಟ್ ಇದು. ಓಕೆನಾ? ಕ್ರಿಟಿಕಲ್ ಪಾಯಿಂಟ್, ಇವಾಗ ಕ್ರಿಟಿಕಲ್ ಪಾಯಿಂಟ್. ಓಕೆನಾ? ನೋಡ್ರಿ ಇಷ್ಟು ನಮ್ದು ಕಂಪಲ್ಸರಿ ಸ್ಟೆಪ್ ಇದು. ಈಗ ನಾವು ಸೆಕೆಂಡ್ ಡೆರಿವೇಟಿವ್ ಟೆಸ್ಟ್ ಜಾಸ್ತಿ ಯೂಸ್ ಮಾಡೋದಲ್ವಾ, ಯಾಕಂದ್ರೆ ಎಕ್ಸ್ಪ್ರೆಷನ್ ಈಸಿ ಇದೆ. ಎಸ್ ಡ್ಯಾಶ್ ಎಕ್ಸ್ ಕನ್ಸಿಡರ್ ಮಾಡ್ರಿ ಒಂದ್ಸರಿ. ಎಸ್ ಡ್ಯಾಶ್ ಎಕ್ಸ್ ಗೆ 4x - 30 ಅಲ್ವಾ? ಇದನ್ನ ಇನ್ನೊಂದ್ಸರಿ ಡಿಫ್ರೆನ್ಶಿಯೇಟ್ ಮಾಡೋಣ. ಡಿಫ್ರೆನ್ಶಿಯೇಟ್ ಅಗೈನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ. ಎಸ್ ಡಬಲ್ ಡ್ಯಾಶ್ ಎಕ್ಸ್ ಬಂತಾ? Yes, sir. ಓಕೆ, ಸರ್ವಮಂಗಳ. ಎಸ್ ಡಬಲ್ ಡ್ಯಾಶ್ ಎಕ್ಸ್ ಸಿಂಬಲ್ ಇನ್ನೊಂದು ಹೇಳ್ರಿ. ಇನ್ನೊಂದು ಸಿಂಬಲ್ ಏನು? ವಾಟ್ ಇಸ್ ಅದರ್ ಸಿಂಬಲ್ ಫಾರ್ ಎಸ್ ಡಬಲ್ ಡ್ಯಾಶ್ ಎಕ್ಸ್? y2. ಇನ್ನೊಂದು d ಸ್ಕ್ವೇರ್ ಎಸ್ ಬೈ ಡಿ ಎಕ್ಸ್ ಸ್ಕ್ವೇರ್. ಅರ್ಥ ಮಾಡ್ಕೊ. d ಸ್ಕ್ವೇರ್ ಎಸ್ ಬೈ ಡಿ ಎಕ್ಸ್ ಸ್ಕ್ವೇರ್ ಅಂದ್ರೂ ಒಂದೇ, ಎಸ್ ಡಬಲ್ ಡ್ಯಾಶ್ ಎಕ್ಸ್ ಅಂದ್ರೂ ಒಂದೇ. ಬರೆಯಕ್ಕೆ ಇದೇ ಈಸಿ ತಾನೆ, ಎಸ್ ಡಬಲ್ ಡ್ಯಾಶ್ ಎಕ್ಸ್. ಅದಕ್ಕೆ ಅದು ಬರ್ತಿರೋದು. ಓಕೆ, 4x ಇನ್ ಡೆರಿವೇಟಿವ್ ಏನು? 4 ಸರಿನಾ? ಡೆರಿವೇಟಿವ್ ಆಫ್ 4x ಇಸ್ 4. ಆಮೇಲೆ ಡೆರಿವೇಟಿವ್ 30 ಏನಾಗುತ್ತೆ? 0 ಅಷ್ಟೇ ಬೇಕು. ಹಾಗಾದ್ರೆ ಓಕೆ, ಹಾಗಾದ್ರೆ ಎಸ್ ಡಬಲ್ ಡ್ಯಾಶ್ ಎಕ್ಸ್ ಅಟ್ ಯಾವ ಪಾಯಿಂಟ್ ನಮಗೆ 15/2 ಅಲ್ಲ? ಇಲ್ಲಿ ಅಟ್ x = 15/2 ನಮಗೆ ಏನೂ ಬರಲ್ಲ, 4 ಇರುತ್ತೆ ನೋಡಿ. ಅಂದ್ರೆ ಇದು ಸ್ಟಿಲ್ ಇಟ್ ಈಸ್ ಗ್ರೇಟರ್ ದನ್ 0, ಪಾಸಿಟಿವ್. ಹೌದಲ್ಲ? Yes, sir. ನಮ್ಮ ಸೆಕೆಂಡ್ ಡೆರಿವೇಟಿವ್ ಟೆಸ್ಟ್ ಏನ್ ಹೇಳ್ತಾನೆ ಸರಿ ಹೇಳ್ಬಿಡ್ತೀನಿ ನೋಡ್ರಿ. ಕೇರ್ಫುಲ್ ಕೇಳಿಸ್ಕೊಡ್ರಿ, ಬರೆಯೋದಕ್ಕಾಗಿಲ್ಲ. ಎಫ್ ಡ್ಯಾಶ್ ಅಂದ್ರೆ ಫಸ್ಟ್ ಆರ್ಡರ್ ಡೆರಿವೇಟಿವ್ ಅಟ್ ಕ್ರಿಟಿಕಲ್ ಪಾಯಿಂಟ್ 0 ಇದ್ದು, ಇಫ್ ಎಫ್ ಡಬಲ್ ಡ್ಯಾಶ್ ಸಿ ಇಟ್ ಈಸ್ ಪಾಸಿಟಿವ್ ಅಂದ್ರೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಏನಾದ್ರು ಪಾಸಿಟಿವ್ ಇದ್ರೆ ಆ ಪಾಯಿಂಟ್ ಇಟ್ ವಿಲ್ ಬಿ ಎ ಪಾಯಿಂಟ್ ಆಫ್ ಲೋಕಲ್ ಮಿನಿಮಾ ಅಲ್ವಾ?
ಕರೆಕ್ಟಾ? Yes, sir. Yes, sir. ಇಲ್ಲಿ ಬರೆಯೋಣ. ಬೈ ಸೆಕೆಂಡ್ ಡೆರಿವೇಟಿವ್ ಟೆಸ್ಟ್ x is equal to n minus point 15/2 ಅಲ್ಲ, 15/2 is a point of Is a point of local minimum. local minima ಆಯ್ತು. ಲೋಕಲ್ ಮಿನಿಮಾ ಆಯ್ತು. ಹಾಗಾದ್ರೆ ವಾಟ್ ಆರ್ ದ ನಂಬರ್ಸ್, ಪಾಸಿಟಿವ್ ನಂಬರ್ಸ್ ಅಂತ ಕೇಳಿದ್ರಲ್ವಾ, ನಂಬರ್ಸ್ ಫೈಂಡ್ ಔಟ್ ಮಾಡೋಣ. ಸೊ ದ ನಂಬರ್ ಪಾಸಿಟಿವ್ ನಂಬರ್ಸ್ ಫಸ್ಟ್ ಏನ್ ಕಡಿದ್ವಲ್ಲ x and y ಅಂತ, ದಿ ನಂಬರ್ಸ್ ಆರ್ Yes, sir. ಒಂದು 15/2 ಅಂಡ್ y ಸಾಲ್ವ್ ಮಾಡಿದ್ರಲ್ಲ, ಏನ್ ಮಾಡಿದ್ರಿ y ಸಾಲ್ವ್ ನೋಡ್ಕೊಂಡ್ರೆ ಇದಕ್ಕೆ ಹೋಗ್ತಿದ್ದೀನಿ. ಇಲ್ಲೈತ್ ನೋಡಿ 15 ಮೈನಸ್ x ತಾನೆ y ಅಂದ್ರೆ. Yes, sir. 15 ಮೈನಸ್ ಬರೀತಿಂತಾರೆ x ಅಂದ್ರೆ 15 ಮೈನಸ್ x ಅಂದ್ರೆ 15/2. ಓಕೆ Yes, sir. ಎಷ್ಟಾಯ್ತದು ಇನ್ನೊಂದು ನಂಬರು? 15/2. 30 sir. 15/2 ಒಂದ್ ನಿಮಿಷ. ನೋಡ್ರಿ ಅದಕ್ಕೆ ಹೇಳೋದು 15 ಮೈನಸ್ 15/2 ಸಿಂಪ್ಲಿಫೈ ಮಾಡ್ಲಿಲ್ವಾ? 15/2 LCM 2 ನಾ, LCM 2 Yes, sir. ಅಲ್ಲಿಗೆ ಮಲ್ಟಿಪ್ಲೈ ಎವ್ರಿ ಟರ್ಮ್ ಬೈ LCM ಅಲ್ವಾ? ಮಾಡೋಣ. Yes, sir. ಮಲ್ಟಿಪ್ಲೈ ಎವ್ರಿ ಟರ್ಮ್ ಬೈ LCM. ನೀವು LCM ಇಂದ ಮಲ್ಟಿಪ್ಲೈ ಮಾಡ್ತಾನೆ ಇಲ್ಲಲ್ಲ, ನೋಡ್ತೀನಿ ನೋಡ್ರಿ, ನಿಮ್ಗೆ ತೋರಿಸ್ಬಿಡ್ತೀನಿ. 15 into 2 30 ಮೈನಸ್ ನೆಕ್ಸ್ಟ್ ನೋಡೋಣ. 15/2 ಇಂಟು LCM 2 ತಾನೆ, 2 ಕ್ಯಾನ್ಸಲ್ ಆಗಿ ಏನ್ ಬಂತು? 15 ಬಂತಾ? ಮತ್ತೆ 30 ಮೈನಸ್ 15 ಡಿವೈಡೆಡ್ ಬೈ 2, ಅಲ್ಲಿಗೆ ವರುಣ್ ಕುಮಾರ್ 30 ಮೈನಸ್ 15/2 ಅಂದ್ರೆ 15/2 ಸೊ ದ ನಂಬರ್ಸ್ ಆರ್ 15/2 ಅಂಡ್ ಅದು ಕೂಡ 15/2. ವರುಣ್ ಕುಮಾರ್ ಆಯ್ತಾ? Yes, ಆಯ್ತು. ಗೊತ್ತಾಯ್ತಾ ನಂಬರ್ಸ್? 15/2 ಅಂಡ್ 15/2 ಅಂತ ಬರ್ತಾ ಇದೆ ನಂಬರ್ಸ್. ಇಲ್ಲಿಗೆ ಮುಗಿಬೇಕು ನಿಮ್ ಕೆಲಸ. ನೋಡ್ರಿ ಸಮ್ ಎಷ್ಟು ಕೊಟ್ಟಿದ್ರು ಹೇಳ್ರಿ ಅವರು? ಸಮ್ ಆಫ್ ದ ನಂಬರ್ಸ್ ಎಷ್ಟು ಕೊಟ್ಟಿದ್ರು? 15 ಅಲ್ವಾ ಸಮ್ ಆಫ್ ದ ನಂಬರ್ಸ್ ಕೊಟ್ಟಿದ್ದು? ಮತ್ತೆ ನೋಡ್ರಿ 15/2 ನಮಗೆ ಬಂದಿರೋ ನಂಬರ್ 15/2 ಅಲ್ವಾ? ಇವೆರಡನ್ನು ನಾವು ಮಾಡಿದ್ರೆ ನಮ್ಗೆ ಆನ್ಸರ್ ನೋಡ್ರಿ ಏನ್ ಬರುತ್ತೆ? ಸಮ್ 15 ಬರುತ್ತೆ ಅಲ್ವಾ? ಅದಕ್ಕೆ ಹೇಳಿದ್ದು. ಓಕೆನಾ? Yes, sir. Yes, sir. 3 ಮಾರ್ಕ್ಸ್ ಕ್ವಶನ್ ಎಷ್ಟಾದವು? 3 ಮಾರ್ಕ್ಸ್ ಕ್ವಶನ್ ನೋಡ್ರಿ. ತ್ರೀ ಮಾರ್ಕ್ಸ್ ಕ್ವಶನ್ ಎಷ್ಟಾದವು? ಎರಡಾ? Yes, sir. 2, sir. 2 ಕ್ವಶನ್ ಆಯ್ತು. ನೋಡ್ರಿ ನಿನ್ನೆ ಡಿಸ್ಕಸ್ ಮಾಡಿದ್ವಲ್ಲ ಕ್ವಶನ್ ಪೇಪರ್, ಐ ಮೀನ್ ಲಾಸ್ಟ್ 2 ದಿನದ ಹಿಂದೆ ಮಾಡಿದ್ವಿ ಅನ್ಸುತ್ತೆ. ನಾನು ಪಾರ್ಟ್ ಡಿ ಹೇಳಿಲ್ಲ ಅಂದ್ರೆ ರಿಪೀಟ್ ಆಗಿರುತ್ತೆ, ಹೇಳಿಲ್ಲ ಅಂದ್ರೆ ರಿಪೀಟ್ ಆಗಿರ್ತಾವ ಕ್ವಶನ್ಸ್. ಸೊ ಅಂದ್ರೆ ನೀವು ಮಾಡಿರ್ತೀರಿ ಅಂತ ಅರ್ಥ. ಸೊ ಡೋಂಟ್ ವರಿ ಅಬೌಟ್ ದ. ಅರ್ಥ ಆಗ್ತಿದೆಯಾ? Yes, sir. Yes, sir. ಓಕೆ ನೋಡ್ರಿ, ಏನಾದ್ರೂ ಇರ್ಲಿ ಇವತ್ತು ಇದು ಏನ್ ಬರ್ಕೊಂಡ್ರಿ ಹೇಳ್ರಿ ನೀವು? ಇದನ್ನ ಯಾವ ಪೇಪರ್ ಅಂತ ಬರ್ಕೊಂಡ್ರಿ ಇದನ್ನ ನೀವು? ಜುಲೈ ನಾವು ಮಾಡ್ತಾ ಇರೋದು ಜುಲೈ 2008. ಓಕೆನಾ? ಇದಕ್ಕೆ ಸಂಬಂಧಪಟ್ಟಂತ ಪಾರ್ಟ್ ಬಿ ಮತ್ತೆ ಪಾರ್ಟ್ ಸಿ ಇವತ್ತು ಡಿಸ್ಕಸ್ ಮಾಡಿದ್ವಿ ಅವಲ್ಲ? Yes, sir. ಓಕೆ, ಏನಾದ್ರು ಡೌಟ್ಸ್ ಇದೆಯಾ ನಿಮಗೆ ಬಿಫೋರ್ ಕ್ಲೋಸಿಂಗ್ ದ ಕ್ಲಾಸ್? ವರುಣ್ ಕುಮಾರ್. Yes, sir. ಕೇಳಿಸ್ತಾ ಇದೆಯಾ? Yes, sir. ಸಾಲ್ವ್ ಮಾಡಿರೋದೆಲ್ಲ ಒಟ್ಟಿಗೆ ಸಪರೇಟ್ ಆಗಿರ್ಬೇಕು. ಕ್ವಶನ್ ಪೇಪರ್ಸ್ ಎಲ್ಲ ಸಪರೇಟ್ ಇರ್ಬೇಕು. ನೀವು RLR ಮಾಡ್ರಿ, ಪಿನ್ ಮಾಡ್ರಿ, ಇಲ್ಲ ಒಂದು ಫೈಲ್ ಮೇಂಟೈನ್ ಮಾಡ್ರಿ, ಇಲ್ಲ ಒಂದು ಸಪರೇಟ್, ನಾನು ಮುಂಚೆನೇ ಹೇಳಿದ್ದೀನಿ ನಿಮಗೆ, ಒಂದು ಸಪರೇಟ್ 200 ಪೇಜ್ ಲಾಂಗ್ ಬುಕ್ ನಗರ ಮಾಡ್ರಿ. ಒಟ್ಟು ಕೀಪ್ ಅವೇ ಫ್ರಮ್ ದ ನೋಟ್ ಬುಕ್ ನಲ್ಲಿ ಮಿಕ್ಸ್ ಮಾಡ್ಬೇಡ್ರಿ. ಯಾಕಂದ್ರೆ ನೋಟ್ ಬುಕ್ಸ್ ಅಲ್ಲಿ ಸಾಲ್ವ್ ಮಾಡುವಾಗ ನಾವು ಕೆಲವು ಎಕ್ಸಾಂಪಲ್ಸ್ ಮಾಡ್ತಿರ್ತೀವಿ, ಕೆಲವು ಕ್ವಶನ್ ಪೇಪರ್ ಅಲ್ಲಿ ಬಂದಿರ್ತಾವೆ ಕೆಲವು ಅಲ್ವಾ? ಇನ್ ಕೆಲವು ಟ್ವಿಸ್ಟ್ ಮಾಡಿರ್ತಾರೆ ಕೆಲವು ಕ್ವಶನ್ಸ್ ಗಳನ್ನ. ನಾನು ಮಾಡ್ತಿರೋದು ಆನ್ಲೈನ್ ಎಕ್ಸಾಮಿನೇಷನ್ ಪೇಪರ್ಸ್ ಮಾತ್ರ, ಬರೀ ಇವತ್ತೇ ಇಲ್ಲ, ಪ್ರಿಪರೇಟರಿ ಎಕ್ಸಾಮ್ ಪೇಪರ್ಸ್ ಇದಾವೆ. ಆಮೇಲೆ ದೇರ್ ಆರ್ ಸೋ ಮೆನಿ ಪೇಪರ್ಸ್ ಫ್ರಮ್ ಅದರ್ ಡಿಸ್ಟ್ರಿಕ್ಟ್ಸ್, ಅಲ್ಲೆಲ್ಲ ಕ್ವಶನ್ಸ್ ಚೇಂಜ್ ಇರ್ತವೆ. ನಾನು ಮಾಡ್ತಾ ಇರೋದು ಆನ್ಲೈನ್ ಎಕ್ಸಾಮಿನೇಷನ್ ಪೇಪರ್ಸ್ ಅಷ್ಟೇ. ಐ ಆಮ್ ನಾಟ್ ಡಿಸ್ಕಸಿಂಗ್ ಅಬೌಟ್ ಎನಿ ಅದರ್ ಪೇಪರ್ಸ್ ಅಲ್ವಾ? ಅಂತ ಕ್ವಶನ್ಸ್ ಬಂದಾಗ ವರ್ಕ್ ಮಾಡಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ನೀವು ಸಪರೇಟ್ ಆಗಿ ಬರೀಬೇಕು ಯಾವಾಗಲೂ. ನೋಟ್ ಬುಕ್ ಅಲ್ಲಿ ಇದ್ರೂ ಸಮಸ್ಯೆ ಇಲ್ಲ, ಇನ್ನೊಂದ್ಸಾರಿ ರಿಪೀಟ್ ಮಾಡ್ರಿ, ಸಮಸ್ಯೆ ಆಗಲ್ಲ. ಒಟ್ನಲ್ಲಿ ನಿಮ್ಗೆ ನೋಡ್ರಿ ಮಂತ್ರ ಏನಪ್ಪಾ ಅಂದ್ರೆ ರಿಪೀಟ್ ಮಾಡ್ತಾ ಇರ್ಬೇಕು, ವರ್ಕ್ ಮಾಡ್ತಾ ಇರ್ಬೇಕು. ಯಾಕಂದ್ರೆ ಇವತ್ತು ಚೆನ್ನಾಗಿ ಅರ್ಥ ಆಗಿರೋದು ನಾಳೆ ಅಥವಾ ನಾಡ್ದು ಅಥವಾ 2 ಕ್ಲಾಸ್ ಆದ್ಮೇಲೆ ಅದೆಲ್ಲ ಯಾವಾಗ ಹೋಗಿರ್ತದೆ, ಮರ್ತೋಗಿರ್ತದೆ.
ಹಂಗಾಗಿ ನೀವು ಎಷ್ಟು ರಿವಿಷನ್ ಮಾಡ್ತಿರೋ ಅಷ್ಟು ನಿಮಗೆ ಪರ್ಫೆಕ್ಟ್ ಆಗುತ್ತೆ. ಒಂದೇ ಸರಿ ಅರ್ಥ ಆಗಿರಲ್ಲ, ಎರಡನೇ ಸರಿ ಅರ್ಥ ಆಗ್ಬೋದು ಅಲ್ವಾ? ಒಂದೇ ಸರಿ ಅರ್ಥ ಆಗಿರ್ತದೆ, ಎರಡನೇ ಸರಿ ಮತ್ತೆ ಇದಾಗ್ಬೋದು. ಪ್ರಾಕ್ಟೀಸ್ ಮಾಡ್ಬೇಕು ಚೆನ್ನಾಗಿ. ಕೇಳಿಸ್ತಾ ಇದೆಯಾ? ಎಸ್ ಸರ್. ಎಸ್ ಸರ್. ಇಷ್ಟು ನೀವು ಅಪ್ಡೇಟ್ ಮಾಡ್ಬೇಕು. ಆಮೇಲೆ ನೋಡ್ರಿ, ಯಾರು ಆಬ್ಸೆಂಟ್ ಆಗಿದ್ರಲ್ಲ ಮತ್ತೆ ರೆಕಾರ್ಡಿಂಗ್ ಮಾಡ್ರಿ. ನಾನು ನೆಕ್ಸ್ಟ್ ಬಿಫೋರ್ ಗೋಯಿಂಗ್ ಟು ದ ನೆಕ್ಸ್ಟ್ ನ್ಯೂ ಚಾಪ್ಟರ್ ಆದಷ್ಟು ಎಲ್ಲರೂ ಕನೆಕ್ಟ್ ಆಗಿ ಪ್ರಯತ್ನ ಮಾಡ್ರಿ. ಮತ್ತೆ ಹೊಸ ಚಾಪ್ಟರ್ಗಳು ಇಂಟ್ರೊಡಕ್ಷನ್ ಕೊಟ್ಟು ನಾವು ಅದನ್ನ ನೋಡ್ತೀವಿ ಅಂದ್ರೆ ಆಗೋದಿಲ್ಲ. ಅರ್ಥ ಆಯ್ತಾ? ಎಸ್ ಸರ್. ಸೊ ನಾನೀಗ ಕ್ಲಾಸ್ ಅನ್ನ ಇವತ್ತಿನ ಕ್ಲಾಸ್ ಎಂಡ್ ಮಾಡ್ತೀನಿ. ಓಕೆನಾ? Yes, sir. ಓಕೆ. ಐ ವಿಲ್ ಎಂಡ್ ಟುಡೇಸ್ ಕ್ಲಾಸ್.